ಎರಡನೆಯ ಉಪನ್ಯಾಸ ನನ್ನ ಪಾಲಿಗೆ ಬಂದ ಉಪನ್ಯಾಸ ಇದು. ಈ ಉಪನ್ಯಾಸದ ವಿಷಯ ಮಂಕುತಿಮ್ಮನ ಕಗ್ಗದಲ್ಲಿ ಥಿಯಾಸಫಿ. ಮಂಕುತಿಮ್ಮನ ಕಗ್ಗ ಒಂದು ಶ್ರೇಷ್ಠ ಕೃತಿ ಎನ್ನುವುದು ನಮ್ಮ ಅರಿವಿಗೆ ಬಂದಿದೆ ಈಗ. ಕಾರಣ, ಮೊದಲನೇ ಉಪನ್ಯಾಸದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಗ್ಗಗಳನ್ನು ಉಪನ್ಯಾಸಕರು ನಿಮ್ಮೊಡನೆ ಹಂಚಿಕೊಂಡರು. ಆ ಎಲ್ಲ ಕಗ್ಗಗಳು ಆಳವಾದ ಅರ್ಥವನ್ನು ಹೊಂದಿತ್ತು, ತತ್ವಭರಿತವಾಗಿತ್ತು. ಶ್ರೇಷ್ಠ ಸಾಹಿತ್ಯ ಅದು. ನೀವು ಅಧ್ಯಾತ್ಮದ ಆಳವನ್ನು ತಲುಪಬೇಕಾದರೆ ಅಧ್ಯಯನ ಬಹಳ ಮುಖ್ಯ. ಅಧ್ಯಯನಕ್ಕೆ ತಗೊಳ್ಳುವಂಥ ಗ್ರಂಥಗಳು ಬಹಳ ಮುಖ್ಯ. ಮಂಕುತಿಮ್ಮನ ಕಗ್ಗ ನಿಮ್ಮ ಪ್ರಜ್ಞೆಯನ್ನು ವಿಸ್ತರಿಸಿ ನಿಮ್ಮಲ್ಲಿ ಆಳವಾದ ಆಧ್ಯಾತ್ಮ ಪ್ರಜ್ಞೆಯನ್ನು ಉಂಟು ಮಾಡುವ, ಪ್ರೇರೇಪಿಸುವ, ನಿಮ್ಮನ್ನು ಬಡಿದೆಬ್ಬಿಸುವ ಶಕ್ತಿಯನ್ನು ಹೊಂದಿದೆ. ಐ ರೆಕಮೆಂಡ್ ದಿಸ್ ಬುಕ್ ವೆರಿ ಸ್ಟ್ರಾಂಗ್ಲಿ. ನಾನು ಈ ಗ್ರಂಥವನ್ನು ಶಿಫಾರಸು ಮಾಡ್ತೇನೆ ನಿಮಗೆಲ್ಲ. ಯಾರ್ಯಾರಿಗೆ ಕನ್ನಡ ಬರುತ್ತೋ ದಯವಿಟ್ಟು ಕುಳಿತುಕೊಂಡು ಆಗಾಗ ಬಿಡುವಾದ ಸಮಯದಲ್ಲಿ ಒಂದೊಂದು ಕಗ್ಗವನ್ನು ತಗೊಂಡು ಅಧ್ಯಯನ ಮಾಡಿ ಸಾಕು. ಆ ಒಂದು ಕಗ್ಗವನ್ನೇ ಒಂದು ದಿವಸ ಎಲ್ಲ ಚಿಂತನೆ ನಡೆಸಿ. ಅದು ನಿಮ್ಮ ಆಂತರ್ಯದ ಮೇಲೆ ಆಳ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ಮಂಕುತಿಮ್ಮನ ಕಗ್ಗದಲ್ಲಿ ಥಿಯಾಸಫಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಗ್ಗಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಮೊದಲನೆಯ ಕಗ್ಗ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಐ ವಿಲ್ ರಿಪೀಟ್ ಇಟ್, ಸ್ಲೋಲಿ ಫಾಲೋ ಮಾಡಿ. ಒಂದು ಕಿವಿಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಲಿ ಬಿಡುವಂಥದ್ದಲ್ಲ ಇದು. ಎರಡೂ ಕಿವಿಗಳಲ್ಲಿ ಕೇಳಿಸ್ಕೊಂಡು ಮೆದುಳಿನಲ್ಲಿ, ಮನಸ್ಸಿನಲ್ಲಿ ಚಿಂತಿಸಬೇಕಾದಂತಹ, ಚಿಂತನೆಯನ್ನು ನಡೆಸಬೇಕಾದಂಥ ವಿಷಯ ಇದು. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಈಗ ಇದನ್ನು ಬಿಡಿಸೋಣ. ಪ್ರತಿಯೊಂದು ಪದದ ಅರ್ಥವನ್ನು ಹುಡುಕಿ ಅರ್ಥೈಸೋಣ. ನಾವೆಲ್ಲ ಯಾತ್ರಿಕರು ಅಂತ ಹೇಳ್ತಾರೆ ಡಿ ವಿ ಗುಂಡಪ್ಪನವರು. ಯಾತ್ರಿಕರು ನಾವು ಇಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಬಂದವರಲ್ಲ. ನಮ್ಮ ಆಯಸ್ಸು ಮುಗಿಸ್ಕೊಂಡು ನಾವು ಇಲ್ಲಿಂದ ಹೋಗ್ತಾ ಇರಬೇಕು. ಹೇಗೆ ಬಂದವೋ ಹಾಗೆ ತೆರಳಬೇಕಾಗತ್ತೆ ನಾವು. ಹೇಗೆ ಬೆತ್ತಲೆಯಾಗಿ ಬಂದವೋ ಹಾಗೆ ಬೆತ್ತಲೆಯಾಗಿ ತೆರಳಬೇಕಾಗತ್ತೆ. ಅಂದರೆ ನಾವಿಲ್ಲಿ ಯಾತ್ರೆ ಮಾಡಲಿಕ್ಕೆ ಬಂದಿದ್ದೀವಿ. ನಾವೆಲ್ಲ ಯಾತ್ರಿಕರೇ. ನಮ್ಮನ್ನು ಯಾತ್ರೆ ಮಾಡಲಿಕ್ಕೆ ಕಳಿಸ್ಕೊಟ್ಟವು ಯಾರು? ಆ ಭಗವಂತ, ಆ ಪರಮಾತ್ಮ, ಆ ಪರಬ್ರಹ್ಮ. ಅವನ ಸಂಸರಣೆಯ ನಿಯಮಕ್ಕೆ ಅನುಸಾರವಾಗಿ ಆತ ಏನು ಮಾಡ್ತಾನೆ? ಆತ್ಮಗಳನ್ನು ಕಳಿಸಿಕೊಡ್ತಾನೆ. ಆ ಆತ್ಮಗಳು ಇಲ್ಲಿ ಬಂದು ಶರೀರಗಳ ಒಳಗೆ ಸೇರಿಕೊಂಡು ಆಯಸ್ಸು ಪೂರ್ಣ ಇಲ್ಲಿ ಬದುಕಿದ್ದು ಅನುಭವಗಳನ್ನು ಶೇಖರಿಸಿ, ಅನುಭವಗಳನ್ನು ಪಡೆದು ನೂರಾರು ವ್ಯಕ್ತಿಗಳ ಜೊತೆ ಸಂಪರ್ಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಆ ಸಂಬಂಧ ಸಂಪರ್ಕಗಳ ಮಧ್ಯೆ ತನ್ನದೇ ಆದ ಒಂದು ಜೀವನವನ್ನು ರೂಪಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು
ಪರಿಪಕ್ವವಾಗಿ ಹಿಂತಿರುಗಬೇಕು. ಇದು ಯಾತ್ರೆ. ಯಾಕೆ ಯಾತ್ರೆ ಅಂದರೆ ನಾವು ಇಲ್ಲೇ ಶಾಶ್ವತವಾಗಿರ್ಲಿಕ್ಕೆ ಬಂದವರಲ್ಲ, ನಾವು ಹಿಂದಲ್ಲ ನಾಳೆ ಹಿಂತಿರುಗಿ ಹೋಗಬೇಕಾಗಿರೋದ್ರಿಂದ ಇದೊಂದು ಯಾತ್ರಾ ಸ್ಥಳ, ನಾವೆಲ್ಲ ಯಾತ್ರಿಕರು. ಈಗ ನೀವು ತಿರುಪತಿಗೆ ಯಾತ್ರೆ ಹೋಗ್ತೀರಿ, ಯಾತ್ರೆ ಹೋಗ್ಲಿಕ್ಕೆ ಮೊದಲೇ ನಿಮಗೆ ಗೊತ್ತು ಏನಕ್ಕೆ ಹೋಗ್ತಿದ್ದೀರಿ. ಯಾತ್ರೆ ಪರಮಾತ್ಮನ ದರ್ಶನ ಮಾಡಬೇಕು, ವೆಂಕಟೇಶ್ವರನ ದೇಗುಲವನ್ನು ಸೇರಬೇಕು, ಬೆಟ್ಟವನ್ನು ಹತ್ತಬೇಕು, ದೇವರ ದರ್ಶನ ಮಾಡ್ಕೋಬೇಕು, ಮುಡಿ ಕೊಡಬೇಕು, ಹಿಂತಿರುಗಿ ವಾಪಸ್ ಬರಬೇಕು. ಹೋಗೋಕ್ಕೆ ಮೊದಲೇ ನಿಮಗೆ ಗೊತ್ತು ನಾನು ಹೋಗ್ತಿದ್ದೀನಿ. ಯಾಕೆ ಅಂದರೆ ದರ್ಶನವನ್ನು ಪಡೆದು ಹಿಂತಿರುಗಿ ಬರಲಿಕ್ಕೆ ಅನ್ನೋದು ನಿಮಗೆ ಗೊತ್ತು. ಹಾಗಾದರೆ ನೀವು ಯಾವುದೇ ಸ್ಥಳಕ್ಕೆ ಹೋಗೋ ಮೊದಲು ನಾನು ಹಿಂತಿರುಗಿ ಬರಬೇಕು ಅನ್ನೋಂತಹ ಒಂದು ಭಾವ, ಅನ್ನೋಂತಹ ಸತ್ಯ ನಿಮ್ಮ ಅರಿವಿಗೆ ಬಂದಿದ್ದೇ ಆದರೆ ಅದು ಯಾತ್ರೆನೇ. ಅದು ಅಮೇರಿಕಾಗೆ ಹೋಗ್ತೀರಿ, ನನ್ನ ಮಗ ಇದ್ದಾನೆ ಅಂತ, ಎಷ್ಟು ತಿಂಗಳು? ಮ್ಯಾಕ್ಸಿಮಮ್ 6 ತಿಂಗಳು. 6 ತಿಂಗಳಾದಮೇಲೆ ನೀವು ಎಕ್ಸಿಟ್ ಆಗಿ ಮತ್ತೊಂದು ಸ್ಟ್ಯಾಂಪ್, ವೀಸಾ ಬೀಳಲೇಬೇಕು, ಅದು ಸ್ಟ್ಯಾಂಪ್ ಬೀಳಲೇಬೇಕು, ಇಲ್ಲಾಂದರೆ ನೀವು ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಅಲ್ವಾ? ದಯವಿಟ್ಟು ಮಾತನಾಡಬೇಡಿ. ಸೊ ಯಾತ್ರೆ ಇದು. ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳ್ತಿದ್ದಾರೆ, ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೀ ಲೋಕ. ಇದು ದಿವ್ಯ ಕ್ಷೇತ್ರ. ದಿವ್ಯ ಅಂದರೆ ದೈವಿ ಶಕ್ತಿ ಇರುವಂಥ ಕ್ಷೇತ್ರ ಇದು. ಅಂದರೆ ಇದು ಭಗವಂತನ ಆವಾಸ ಸ್ಥಾನ. ಕಣಗಳಲ್ಲಿ ಆ ಭಗವಂತನ ಚೈತನ್ಯ ಇಲ್ಲಿ ಸದಾ ನೆಲೆಸಿರುತ್ತೆ. ಅಣು ರೇಣು ತೃಣ ಕಾಷ್ಠಾದಿಗಳಲ್ಲಿ ಭಗವಂತನ ಚೈತನ್ಯ ಸ್ಪಂದಿಸುತ್ತಿರುತ್ತದೆ. ಇಲ್ಲಿ ಭಗವಂತನಿಲ್ಲದ ಸ್ಥಳವೇ ಇಲ್ಲ. ಈ ಮರ್ತ್ಯ ಲೋಕವನ್ನೋದು ಭಗವಂತನ ಒಂದು ಆವಾಸ ಸ್ಥಾನ. ನಿಮ್ಮೊಳಗೂ ಇದ್ದಾನೆ, ನಿಮ್ಮ ಹೊರಗೂ ಇದ್ದಾನೆ. ಹೀ ಈಸ್ ಇಮನೆಂಟ್ ಆ್ಯಂಡ್ ಹೀ ಈಸ್ ಟ್ರಾನ್ಸೆಂಡೆಂಟ್. ಇಮನೆಂಟ್ ಅಂದರೆ ನಿಮ್ಮೊಳಗಿದ್ದಾನೆ, ಟ್ರಾನ್ಸೆಂಡೆಂಟ್ ಅಂದರೆ ನಿಮಗೆ ಅತೀತನಾಗೂ ಇದ್ದಾನೆ. ಆತ ಇಲ್ಲದೆ ಇರೋ ಸ್ಥಳನೇ ಇಲ್ಲ. ಹಾಗಾಗಿ ಇದೊಂದು ದಿವ್ಯ ಕ್ಷೇತ್ರ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ದೇವರ ದರ್ಶನವನ್ನು ಪಡೆದು ಅನುಭವಗಳನ್ನು ಸಂಗ್ರಹಿಸಿ ಹಿಂತಿರುಗಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ಅಂದರೆ ನಾವು ಬರಲಿಕ್ಕೆ ಮೊದಲೇ ಆ ಭಗವಂತ ನಮಗೆ ಬೇಕಾದ ಸಕಲ ಸೌಕರ್ಯಗಳನ್ನು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿ ನಮ್ಮನ್ನೇನು ಮಾಡಿದ್ದಾನೆ? ಕಳಿಸ್ಕೊಟ್ಟಿದ್ದಾನೆ. ಅಪ್ಪ ನೀನು ಹೋಗು, ನಿನಗೆ ಬೇಕಾಗಿರುವಂಥ ತಿಂಡಿ, ಊಟ, ಭೋಜನ, ಗಾಳಿ, ನೀರು, ಮಣ್ಣು ಎಲ್ಲ ನಿನಗೂ ನಾನು ಸೃಷ್ಟಿ ಮಾಡಿದ್ದೀನಿ. ನೀನು ಹೋಗು, ನಾನು ಸೃಷ್ಟಿ ಮಾಡಿದ್ದೀನಲ್ಲ ಅದನ್ನೆಲ್ಲ ಅನುಭವಿಸು. ಆ ಅನುಭವಗಳನ್ನು ಶೇಖರಿಸಿ ಅವುಗಳ ಮಧ್ಯೆ ನೀನು ಸಂಸರಣೆಯ ಮಾರ್ಗದಲ್ಲಿ ಬೆಳೆದು ಹಿಂತಿರುಗಿ ಬಾ ಅಂತ ಕಳಿಸ್ಕೊಡ್ತಾನೆ. ಆತ ನಮ್ಮನ್ನು ಮೊದಲೇ ಏನೇನು ಬೇಕೋ ನಮಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ನಮ್ಮನ್ನು ಇಲ್ಲಿ ಕಳಿಸಿರೋದು. ಆತ ಏನಾದರೂ ಇದ್ಯಾವುದು ಸೃಷ್ಟಿ ಮಾಡದೇ ಇದ್ದಿದ್ರೆ ನಾವು ಬದುಕಲಿಕ್ಕೆ ಇಲ್ಲಿ ಸಾಧ್ಯವೇ ಇರಲಿಲ್ಲ. ಎಷ್ಟು ಸಸ್ಯಗಳು, ಎಷ್ಟು ಪ್ರಾಣಿಗಳು, ಎಷ್ಟು ಜೀವ ಜಂತುಗಳು, ಎಷ್ಟು ಪಶುಗಳು, ಪಂಚಭೂತಗಳು, ಇದನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿ ಕಳಿಸ್ಕೊಟ್ಟ. ಅಂದರೆ ಅರ್ಥ ಏನು, ಆತನ ಲೆಕ್ಕಾಚಾರ ಏನು? ನೀನು ಹೋಗಲು ಕಷ್ಟಪಡು, ದುಃಖ ಪಡು, ನರಳು ಅಂತ ಅಲ್ಲ ಆತ ಕಳಿಸಿರೋದು. ನಾನು ಸೃಷ್ಟಿಸಿರುವ ಈ ಸೃಷ್ಟಿಯಲ್ಲಿ ನೀನು ಅನುಭವಿಸು. ಆದರೆ ಅನುಭವಿಸುವಾಗ ನಿನ್ನ ಇಂದ್ರಿಯಗಳು ಆ ಅನುಭವಗಳ ಮಧ್ಯೆ ಅರಳಬೇಕೇ ಹೊರತು ಅನುಭವಗಳ ಮಧ್ಯೆ ಕೆರಳಬಾರದು. ಬಹಳ ಮುಖ್ಯ ಅದು. ನಿನಗೇನು ಬೇಕೆಲ್ಲ ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗು, ನಿನಗೆ ಬೇಕಾದ ಹಣ್ಣುಗಳನ್ನು ತಿನ್ನು, ನಿನಗೆ ಬೇಕಾದಂತಹ ಧಾನ್ಯಗಳನ್ನು ಅಡುಗೆ ಮಾಡ್ಕೊಂಡು ತಿನ್ನು, ಖುಷಿಯಾಗಿರೋ. ಆದರೆ ಅವು ನಿನ್ನನ್ನು ಕೆರಳಿಸಬಾರ್ದು. ಅವು ನಿನ್ನ ಇಂದ್ರಿಯಗಳನ್ನೇನು ಮಾಡಬೇಕು? ಅರಳಿಸ್ಬೇಕು. ಅಂದರೆ ಅರ್ಥ ಇನ್ನೂ ಬೇಕು, ಮತ್ತು ಬೇಕು, ಇನ್ನಷ್ಟು ಬೇಕು, ಮಗದಷ್ಟು ಬೇಕು. ಆ ರೀತಿ ಚಪಲ ಬೆಳೆಸ್ಕೋಬೇಡ. ಪ್ರತಿಯೊಂದನ್ನು ಸಂತೋಷವಾಗಿ ಸ್ವೀಕರಿಸು, ಅನುಭವಿಸು. ಇಂದ್ರಿಯಗಳನ್ನು ಕೆರಳಲಿಕ್ಕೆ ಬಿಡಬೇಡ, ಇಂದ್ರಿಯಗಳನ್ನು ಅರಳಲಿಕ್ಕೆ ಬಿಡು. ಅದಕ್ಕೆ ಅವರೇನು ಹೇಳ್ತಾರೆ? ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಸತ್ರ ಅಂದರೆ ಛತ್ರ ಅಂತ.
ನಿನಗೆ ಛತ್ರ ತಯಾರು ಮಾಡಿಕೊಟ್ಟಿದ್ದೀನಪ್ಪ, ಆ ಛತ್ರದಲ್ಲಿ ನಿನಗೇನೇನು ಬೇಕು ಎಲ್ಲ ಸಿಕ್ಕುತ್ತೆ. ಆದರೆ ನೇಮದಿಂದಿರಲಿ ಕೆಡೆಯುಂಟು. ನೇಮ ಅಂದರೆ ನಿಯಮ, ನಿಯಮಬದ್ಧವಾಗಿರಬೇಕು. ನಿಯಮಬದ್ಧವಾಗಿರಬೇಕು ಅಂತಂದರೆ ಧಾರ್ಮಿಕ ಜೀವನವನ್ನು ನಡೆಸಬೇಕು. ಯಾವುದರ ಬಗ್ಗೆನೂ ವಿಪರೀತ ವ್ಯಾಮೋಹಗಳನ್ನು ಬೆಳೆಸ್ಕೋಬಾರ್ದು, ವ್ಯಸನಗಳನ್ನು ಬೆಳೆಸ್ಕೋಬಾರ್ದು, ವಾಂಛೆಗಳನ್ನು ಸೃಷ್ಟಿ ಮಾಡ್ಕೋಬಾರ್ದು, ಆಶೆ ಬಯಕೆಗಳ ಮಡುವಿನಲ್ಲಿ ಓಲಾಡಬಾರ್ದು, ತೇಲಾಡಬಾರ್ದು. ಅನುಭವಿಸು, ಅನುಭವಿಸಿದ್ರೂ ಅನುಭವಿಸದಂತೆ ಡಿಟ್ಯಾಚ್ಮೆಂಟ್, ವೈರಾಗ್ಯ ಭಾವದಲ್ಲಿರು ಅಂತ ಅರ್ಥ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಒಂದು ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದಲ್ಲಿ ತಾನು ಇಲ್ಲದಂತಿರಬೇಕು. ಏನೇನು ಬೇಕೋ ಎಲ್ಲ ಮಾಡು, ಆದರೆ ಅಹಂಕಾರ ಬೆಳೆಸ್ಕೋಬೇಡ. ನಾನೇ ಮಾಡಿದೆ, ಅದು ನಿಯಮ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ನೀವು ಧರ್ಮಛತ್ರಕ್ಕೆ ಹೋಗ್ತೀರಿ. ಈಗ ಹಿಂದಿನ ಕಾಲದಲ್ಲಿ ಇದ್ದದ್ದು ಹಾಗೇನೆ. ಡಿ ವಿ ಗುಂಡಪ್ಪನವರು ಇದನ್ನು ಬರೆದದ್ದು 1943ರಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದು. 1943ನೇ ಇಸ್ವಿ ಅಂದರೆ ನಮಗಿನ್ನ ಸ್ವಾತಂತ್ರ್ಯನೂ ಬಂದಿರಲಿಲ್ಲ. ಆಗ ಬೆಂಗಳೂರಿಗೆ ಯಾರಾದರೂ ಬಂತು ಅಂತಂದರೆ ಸುತ್ತಮುತ್ತಲು ಊರುಗಳಿಂದ ಕೋಲಾರ, ಮುಳುಬಾಗಿಲು, ಚಿಂತಾಮಣಿ, ಮಾಲೂರು ಈ ಕಡೆಯಿಂದ ಏನೋ ಸರ್ಕಾರಿ ಕೆಲಸಗಳಿಗೆ ಬಂದರೆ ಅಲ್ಲಿ ಬೆಂಗಳೂರಿಗೆ ಏನು ಮಾಡ್ತಿದ್ರು, ಅಲ್ಲೇ ಒಂದೆರಡು ಧರ್ಮಛತ್ರಗಳಿತ್ತು. ಯಾವುದ ಧರ್ಮಛತ್ರಗಳು? ತೋಟದಪ್ಪನ ಛತ್ರ ಒಂದು, ಪೂರ್ಣಯ್ಯನ ಛತ್ರ ಒಂದು. ಈ ಎರಡು ಛತ್ರದಲ್ಲಿ ಜನ ಏನು ಮಾಡ್ತಿದ್ರು? ಧರ್ಮಛತ್ರದಲ್ಲೇ ನೆಲೆಸ್ತಿದ್ರು. ಓಕೆ, ಅವರಿಗೆ ಅದು ಧರ್ಮಛತ್ರ ಆಗಿರೋದ್ರಿಂದ ಅವ್ರು ಉಳ್ಕೊಳ್ಳಿಕ್ಕೆ ಬಿಡ್ತಿದ್ರು. ಎಷ್ಟು ದಿವಸ? 3 ದಿವಸ ಅಷ್ಟೇ. ಆ 3 ದಿವಸದಲ್ಲಿ ಅವ್ರು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದಾರೋ ಆ ಕೆಲಸ ಮುಗಿಸ್ಕೊಂಡು ಏನು ಮಾಡ್ಬೇಕು? ಅವರು ವಾಪಸ್ ತಮ್ಮೂರಿಗೆ ಹೊರಟು ಬಿಡಬೇಕು. ಅಂದರೆ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಆ ಧರ್ಮಛತ್ರದಲ್ಲಿ ನನಗಿಷ್ಟ ಬಂದಾಗ ನಾನು ಬರ್ತೀನಿ, ನೀವು ತಿಂಡಿ ಬಡಿಸಿ, ನಾನು ಇಷ್ಟ ಬಂದಾಗ ಬರ್ತೀನಿ, ನೀವು ಊಟ ಬಡಿಸಿ ಅನ್ನಂಗಿಲ್ಲ. ಅವ್ರು ಯಾವಾಗ ತಿಂಡಿ ಕೊಡ್ತಾರೋ ಆವಾಗ ಅಲ್ಲಿ ಹೋಗಬೇಕು, ಯಾವಾಗ ಊಟ ಹಾಕ್ತಾರೋ ಆವಾಗ ಊಟ ಮಾಡಬೇಕು, ಯಾವಾಗ ಬಿಸಿ ನೀರು ಇಡ್ತಾರೆ ಆವಾಗ ನೀವು ಸ್ನಾನ ಮಾಡ್ಕೋಬಹುದು. ನಾನು ಹೇಳ್ದಂಗೆ ಅವ್ರು ಕೇಳಲ್ಲ, ಅವ್ರು ಹೇಳ್ದಂಗೆ. ಈ ಧರ್ಮಛತ್ರನೂ ಹಾಗೆ, ಭಗವಂತನ ಧರ್ಮಛತ್ರ. ಆ ಭಗವಂತ ಹೇಳಿದ ಹಾಗೆ ನಾವು ಕೇಳಬೇಕಾಗತ್ತೆ. ನಿಯಮಬದ್ಧವಾಗಿ ಬದುಕಬೇಕು, ನಿಯಮಬದ್ಧವಾಗಿಲ್ಲಿರಬೇಕು. ಧರ್ಮಛತ್ರದಲ್ಲಿ ರಾತ್ರಿ 3 ಆಯಿತು ಹೊರಡೇನೆ ತೆರಳಿದೊಡೆ. ಧರ್ಮಛತ್ರದಲ್ಲಿ ಏನು ಮಾಡ್ತಾರೆ? ಯಾರೋ ಪಾರ್ಪತ್ಯಗಾರ ಇರ್ತಾನೆ. ಪಾರ್ಪತ್ಯಗಾರ ಅಂದರೆ ಯಾರು? ಸೂಪರ್ವೈಸರು. ಆ ಛತ್ರಕ್ಕೊಬ್ಬ ಸೂಪರ್ವೈಸರ್ ಇರ್ತಿದ್ದ. ಪೂರ್ಣಯ್ಯನ ಛತ್ರದಲ್ಲಾಗಲಿ, ತೋಟದಪ್ಪನ ಛತ್ರದಲ್ಲಾಗಲಿ ಆ ಸೂಪರ್ವೈಸರ್ ಯಾರು ಬರ್ತಿದ್ದಾರೆ, ಎಷ್ಟು ಹೊತ್ತಿಗೆ ಬಂದರು, ಇವ್ರು ಎಷ್ಟು ದಿವಸ ಇರ್ತಾರೆ, ಯಾವಾಗ ಇವ್ರು ಹೋಗಬೇಕು ಎಲ್ಲ ಗುರ್ತು ಮಾಡಿ ಇಟ್ಕೊಂಡಿರ್ತಿದ್ದ ಬರೆದು. 3 ದಿನ ಆಯಿತು ಅಂದರೆ ರಾತ್ರಿ 3 ಆಯಿತು ಹೊರಡೇನೆ. ಆಯ್ತಪ್ಪ 3 ದಿವಸ ಇನ್ನು ಹೊರಡಬೇಕು ನೀನು ಅಂದ ತಕ್ಷಣ ನಾನೇನು ಮಾಡಬೇಕು? ಛತ್ರನ ಬಿಟ್ಟು ನಂದೇನೇನಿದೆಯೋ ಎಲ್ಲ ಎತ್ಕೊಂಡು ಹೊರಡ್ತಾ ಇರಬೇಕು. ರಾತ್ರಿ 3 ಆಯಿತು ಹೊರಡೇನೆ ತೆರಳಿದೊಡೆ. ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಪಾರುಪತ್ಯದವ ಅಂದರೆ ಸೂಪರ್ವೈಸರ್ ಇರ್ತಾನಲ್ಲ, ಇದನ್ನೆಲ್ಲ ನೋಡ್ಕೋತಾ ಇರ್ತಾನಲ್ಲ, ಅವನಿಗೆ ತುಂಬ ಸಂತೋಷ ಆಗುತ್ತಪ್ಪ. ಎಷ್ಟು ಒಳ್ಳೆ ಯಾತ್ರಿಕ ಇವನು. 3 ದಿನ ಅಂತ ಬಂದ ಛತ್ರಕ್ಕೆ 3 ದಿನ ಮುಗೀತು ಅಂದ ತಕ್ಷಣ ಏನು ಮಾಡ್ದ? ಜಾಗ ಖಾಲಿ ಮಾಡ್ಕೊಂಡು ಹೋದ. ಈ 3 ದಿನ ಯಾವ ಗಲಾಟೆ ಮಾಡಲಿಲ್ಲ, ಯಾವ ಗಲೀಜು ಮಾಡಲಿಲ್ಲ, ಯಾವುದೇ ದೊಂಬಿ ಇಲ್ಲ, ಯಾವುದೇ ಗಲಾಟೆ ಇಲ್ಲ. ನಾವು ಹಾಗೆ ಬದುಕಬೇಕು. ಇದು ಅಷ್ಟೇ. ಈ ಮರ್ತ್ಯ ಲೋಕವೂ ಅಂತ ಒಂದು ಧರ್ಮಛತ್ರ, ಭಗವಂತ ಕಟ್ಟಿದ ಧರ್ಮಛತ್ರ. ಅದು ಪೂರ್ಣಯ್ಯ ಕಟ್ಟಿದ್ದು, ಅದು ತೋಟದಪ್ಪ ಕಟ್ಟಿದ್ದು ಅಂತಂದರೆ ಈ ಪೂರ್ತಿ ಮರ್ತ್ಯ ಲೋಕ ಯಾರು ಕಟ್ಟಿದ ಛತ್ರ ಇದು? ಭಗವಂತ ಪರಮಾತ್ಮ ಕಟ್ಟಿದ ಛತ್ರ. ಪರಮಾತ್ಮ ನೋಡ್ತಾ ಇದ್ದಾನೆ. ನಮ್ಮ ಆಯಸ್ಸು ಮುಗಿದ ತಕ್ಷಣ ನಾವೇನು ಮಾಡಬೇಕು? ಹಿಂತಿರುಗಿ ಹೋಗ್ತಾ ಇರಬೇಕು. ಅಂದರೆ ನಾವೆಲ್ಲ ಯಾತ್ರಿಕರು, ಯಾತ್ರೆ ಮಾಡಲಿಕ್ಕೆ ಬಂದಿದ್ದೀವಿ. ಆ ಭಗವಂತನ ಧರ್ಮಛತ್ರದಲ್ಲಿ ನಾವು ಉಳ್ಕೊಂಡಿದ್ದೀವಿ.
ಸಮಸ್ಯೆ ಏನಂದರೆ ನಾವು ಆ ರೀತಿ ಅರ್ಥನೇ ಮಾಡ್ಕೊಳ್ಳಲ್ಲ. ನಮಗೆ ನಾವು ಯಾತ್ರಿಕರು ಅನ್ನೋ ಭಾವನೆ ಇರಲ್ಲ. ನಾವಿಲ್ಲಿ ಶಾಶ್ವತವಾಗಿ ಜಾಂಡ ಊರ್ಲಿಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊತೀವಿ. ಮನೆಗಳ ಮೇಲೆ ಮನೆಗಳು ಕಟ್ತೀವಿ, ಹೊಲಗಳ ಮೇಲೆ ಹೊಲಗಳು ತಗೋತೀವಿ, ಗದ್ದೆಗಳ ಮೇಲೆ ಗದ್ದೆಗಳು ತಗೋತೀವಿ. ಹೌದಾ ಇಲ್ವಾ? ಆಸ್ತಿ ಮಾಡ್ತೀವಿ, ಪಾಸ್ತಿ ಮಾಡ್ತೀವಿ, ಬಿರುದು ಬಾವಲಿಗಳನ್ನು ತಗೊಳ್ತೀವಿ. ಇನ್ನೆಷ್ಟೋ ವರ್ಷ ನಾನು ಇಲ್ಲೇ ಬದುಕಿ ಬಾಳ್ತೀನಿ ಅನ್ನೋಂಥ ಭಾವದಲ್ಲಿ ನೆಲೆಸಿರ್ತೀನಿ. ನಾನು ಯಾತ್ರಿಕ ಅನ್ನೋದನ್ನು ನಾನು ಮರ್ತೇ ಹೋಗ್ತೀನಿ. ದಾಸರು ಒಂದು ಕಡೆ ತಮ್ಮ ಪದಗಳಲ್ಲಿ ಹೇಳ್ತಾರೆ, ದಾಸರ ಪದ, ಅಲ್ಲಿರುವುದು ನಮ್ಮೆಲ್ಲರ ಮನೆ, ಇಲ್ಲಿರುವುದು ಸುಮ್ಮನೆ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮೆಲ್ಲರ ಮನೆ. ಆ ಮನೆಯಿಂದ ನಾವು ಈ ಮನೆಗೆ ಬಂದಿದ್ದೀವಿ. ಏನಕ್ಕೆ? ಸುಮ್ಮನೆ ಇರಲಿಕ್ಕೆ. ಆದರೆ ನಾವು ಸುಮ್ಮನೆ ಇದ್ದೀವ? ಇಲ್ಲ. ನಾವೇನು ಮಾಡ್ತೀವಿ? ಎಲ್ಲ ಬೇಕು ನಮಗೆ. ಸಂಬಂಧಗಳು, ಸಂಪರ್ಕಗಳು, ಅನುಬಂಧಗಳು, ಮನೆ, ಮಠ, ಆಸ್ತಿ ಪಾಸ್ತಿ, ಕೀರ್ತಿ, ಗೌರವ, ಬಿರುದು, ಬಾವಲಿ, ವಸ್ತ್ರ, ವೇಷ ಎಲ್ಲ ಬೇಕು. ಜೀವನ ಎಲ್ಲ ಇವುಗಳನ್ನು ಸಂಪಾದಿಸಲಿಕ್ಕೆ ಒದ್ದಾಡ್ತೀವಿ. ಕೊನೆಗೆ ಹೋಗುವಾಗ ಯಾವ ವಸ್ತ್ರವೂ ಇಲ್ಲ, ಯಾವ ವೇಷವೂ ಇಲ್ಲ, ಯಾವ ಬಿರುದೂ ಇಲ್ಲ, ಯಾವ ಬಾವಲಿಯೂ ಇಲ್ಲ, ಯಾವ ಮನೆಯೂ ಇಲ್ಲ, ಯಾವ ಮಠನೂ ಇಲ್ಲ, ಯಾವ ಹೆಂಡತಿನೂ ಇಲ್ಲ, ಮಕ್ಕಳೂ ಇಲ್ಲ. ಕೊನೆಗೆ ನನ್ನ ಶರೀರನೂ ನನ್ನ ಜೊತೆ ಇಲ್ಲ. ಯಾಕೆಂದರೆ ಶರೀರನೂ ಬಿಟ್ಟು ಹೊಟ್ಟೋಗ್ತು. ಯಾವ್ಯಾವುದನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ವೋ ಅದನ್ನೆಲ್ಲ ಏನು ಮಾಡ್ತೀನಿ ನಾನು? ಸಂಪಾದಿಸ್ಲಿಕ್ಕೆ ಜೀವನ ಎಲ್ಲ ತೇಯ್ತೀನಿ. ಕೊನೆಗೆ ಸಾಯೋವಾಗ ಎಷ್ಟೆಷ್ಟೋ ಹೊಡೆದಾಡಿ ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲ ಏನು ಮಾಡ್ತೇನೆ? ಇಲ್ಲೇ ಬಿಟ್ಟು ಹೊರಟೇ ಹೋಗ್ತಾನೆ. ಆ ಹೊರಡೋ ಗಳಿಗೆಯಲ್ಲೂ ನಮಗೆ ಏನು ಕೇಳ್ತಾರೆ ಕೊನೆಯಲ್ಲಿ ಮನೆಯವರು? ನಿನ್ನ ಕೊನೆ ಆಸೆ ಏನು? ಇವ್ ನನಗೆ ಪಾಯಸ ಸೇಮಿಯಾ ಪಾಯಸ ಬೇಕು ಅಂದರೆ ತಕ್ಷಣ ಸೇಮಿಯಾ ಪಾಯಸ ಮಾಡಿಕೊಡ್ತಾರೆ. ಕೊನೆಯಲ್ಲೂ ಇರ್ತದೆ ಅವನಿಗೆ ನನ್ನ ಏನು ಹೊತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಅರಿವು ಕೊನೆಗೂ ಬರೋದಿಲ್ಲ. ಹೌದಾ ಅಲ್ವಾ? ವೈ ಅಂದರೆ ಬಿಕಾಸ್ ವಿ ಥಿಂಕ್ ವಿ ಹ್ಯಾವ್ ಕಮ್ ಟು ಸೆಟಲ್ ಹಿಯರ್. ವಿ ಹ್ಯಾವ್ ಕಮ್ ಟು ಸೆಟಲ್ ಹಿಯರ್. ಸೆಟ್ಲ್ ಅಂದರೆ ಗೊತ್ತಲ್ಲ ನಿಮಗೆ ಪದ? ಯಾವುದಾದ್ರೂ ಹುಡುಗನ ಕೇಳಿ, ಸರ್ ನಾನು ಸೆಟ್ಲ್ ಆಗ್ಬೇಕು ಸರ್. ಏನೋ ಸೆಟ್ಲ್ ಆಗ್ತೀಯ ನೀನು? ಇನ್ನೂ SSLC ಓದ್ತಿದ್ಯಾ? ಇಲ್ಲ ಸರ್ ನಾನು SSLC ಓದಿ PUC ಸೇರಿಬಿಡ್ತೀನಿ ಸರ್, ಸೆಟ್ಲ್ ಆಗಿಬಿಡ್ತೀನಿ. ಏನೋ PUCಗೆ ಹೋಗ್ತಾನೆ ಅವನು. PUC ಓದ್ತಿದೆಯಲ್ಲೋ, ಸೆಟ್ಲ್ ಆಗಿದೆಯನ್ನೋ ನೀನು? ಇಲ್ಲ ಸರ್ ನಮ್ಗೆ ಒಳ್ಳೆ ಮೆಡಿಕಲ್ ಸೀಟ್ ಸಿಕ್ಬಿಡ್ಲಿ ಸರ್, ನಾನು ಸೆಟ್ಲ್ ಆಗಿಬಿಡ್ತೀನಿ ಸರ್. ಸರಿ ಮೆಡಿಕಲ್ ಸೀಟ್ ಸಿಕ್ತು, ಸೆಟ್ಲ್ ಆದೇನೋ ಸರ್, MBBS ಮುಗೀಲಿ ಸರ್, ಆಮೇಲೆ ನಾನು ಸೆಟ್ಲ್ ಆಗಿಬಿಡ್ತೀನಿ, ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀನಿ ಸರ್. MBBS ಮುಗೀತು, ಏನೋ ಸೆಟ್ಲ್ ಆದೇನೋ ಸರ್. ಏನು ಸರ್ MBBS ಇಟ್ಕೊಂಡು ಯಾರು ಸರ್ ಗೌರವ ಕೊಡ್ತಾರೆ? ನಾನು MD-MS ಮಾಡಬೇಕು ಸರ್. ಅದು MD-MS ಮಾಡೋ ತನಕ ಸೆಟ್ಲ್ ಆಗೋಕ್ಕಾಗಲ್ಲ ಸರ್. ಸರಿ ಸೆಟ್ಲ್ ಆದೇನೋ, MD ಆಯಿತು. ಇಲ್ಲ ಸರ್ ಫೆಲೋಶಿಪ್ ಮಾಡ್ಬೇಕು ಸರ್, ನಮ್ಮ ಮನೇಲಿ ಬೇರೆ ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದಾರೆ, ಮದುವೆ ಆಗು ಅಂತ. ನಾನು ಎಲ್ಲಿ ಸರ್? ನೀವೇ ಹೇಳಿ ಸರ್ ನಮ್ಮ ಅಪ್ಪ ಅಮ್ಮಂಗೆ, ನಾನು ಇನ್ನೂ ಫೆಲೋಶಿಪ್ ಮುಗಿಸೋ ತನಕ ಮದುವೆ ಆಗಲ್ಲ ಸರ್. ಸರಿ ಫೆಲೋಶಿಪ್ ಮುಗೀತು, ಏನಪ್ಪ ಸೆಟ್ಲ್ ಆದ್ಯಾ ನೀನು? ಎಲ್ಲಿ ಸರ್ ಹುಡುಗಿನ ಹುಡುಕ್ತಿದ್ದೀನಿ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಸರ್. ನನಗೆ ಬೇಕಾಗಿರೋ ಹುಡುಗಿ, ನಾನು ಫೆಲೋಶಿಪ್ ಮಾಡಿದ್ದೀನಿ ಸರ್, ನನಗೂ ಒಂದು ಫೆಲೋಶಿಪ್ ಮಾಡಿರೋ ಹುಡುಗಿ ಬೇಕಲ್ಲ ಸರ್. ಸರಿ ಮದುವೆನೂ ಆಯಿತು, ಸೆಟ್ಲ್ ಆಯ್ತೇನಪ್ಪ ನೀನು? ಸರ್ 5-6 ವರ್ಷ ಆಯಿತು, ಮಕ್ಕಳೇ ಆಗಿಲ್ಲ ಸರ್, ಏನು ಮಾಡಲಿ ಸರ್? ಮಕ್ಕಳಾದ್ಮೇಲೆ ಸೆಟ್ಲ್ ಆಗಿಬಿಡ್ತೀನಿ ಸರ್. ಮಕ್ಕಳಾದ್ಮೇಲೆ ಕೇಳಿ ಅಲ್ಲಿಗೆ ಮುಗೀತು ಸರ್, ಮಕ್ಕಳು ದೊಡ್ಡವ್ರಾಗಬೇಕು ಸರ್, ಅವ್ರಿಗೆ ಮದುವೆ ಮಾಡಬೇಕು. ಯಾವಾಗ ಸೆಟ್ಲ್ ಆಗೋದು? ಸೆಟ್ಲ್ ಆಗ್ಲಿಕ್ಕೆ ನಾವು ಬಂದೇ ಇಲ್ಲ. ವಿ ಹ್ಯಾವ್ ಕಮ್ ಹಿಯರ್ ನಾಟ್ ಟು ಸೆಟಲ್, ವಿ ಹ್ಯಾವ್ ಕಮ್ ಹಿಯರ್ ಟು ಪಾಸ್ ಥ್ರೂ. ಅರ್ಥ ಆಗ್ತಿದೆಯಾ? ಪಾಸ್ ಥ್ರೂ ಅಂದರೆ ನಾವು ಇಲ್ಲಿ ಹಾದು ಹೋಗ್ಲಿಕ್ಕೆ ಬಂದಿದ್ದೀವಿ. ಹಾದು ಹೋಗ್ಲಿಕ್ಕೆ ಬಂದಿರೋ ರಸ್ತೆಯಲ್ಲಿ ನಾನೊಂದು ಮಹಲ್ ಕಟ್ಟಿ ಕುಳಿತುಕೋತೀನಿ ಅಂತ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ ಭಾಷೆಯಲ್ಲಿ, ಯು ಟ್ರೈ ಟು ಸೆಟಲ್ ಅಟ್ ಎ ಪ್ಲೇಸ್ ವೇರ್ ಸೆಟಲ್ಮೆಂಟ್ ಈಸ್ ಇಂಪಾಸಿಬಲ್. ಇದು ಮನುಷ್ಯನ ಒಂದು ದೊಡ್ಡ ಸಮಸ್ಯೆ. ಐ ಲೈಕ್ ಟು ಸೆಟಲ್ ಅಟ್ ಎ ಪ್ಲೇಸ್ ವೇರ್ ಸೆಟಲ್ಮೆಂಟ್ ಈಸ್ ಇಂಪಾಸಿಬಲ್. ಸೆಟಲ್ಮೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಳದಲ್ಲಿ ನಾನು ಸೆಟ್ಲ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟು ಜೀವನ ಎಲ್ಲ ವ್ಯರ್ಥ ಮಾಡ್ತೀನಿ. ದಿಸ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಯಾಕೆ ಅಂದರೆ ನಾನು ಯಾಕೆ ಸೆಟ್ಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಯಾತ್ರಿಕ. ಐ ಆಮ್ ಅ ಟ್ರಾವೆಲರ್.
ಈ ಟ್ರಾವೆಲರ್ ಅನ್ನೋಂಥ ಪದ ನಮಗೆ ಆಳವಾಗಿ ಒಳಗೆ ಹೋಗಿ ಕೂತ್ಕೊಂಡು ಬಿಟ್ರೆ ನಾವೇನು ಮಾಡ್ತೀವಿ ಗೊತ್ತಾ? ಐ ಆಮ್ ಎ ಟ್ರಾವೆಲರ್ ಅಂದರೆ ತೂಕ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನ, ತೂಕ ಕಡಿಮೆ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನ? ಕಡಿಮೆ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ತಾನೆ. ಈಗ ಅಮೇರಿಕಾಗೆ ಹೋಗಬೇಕು, ಏನು ಮಾಡ್ತೀನಿ ನಾನು? ಏರ್ಪೋರ್ಟ್ನಲ್ಲೇ ಎತ್ತು ಬಿಸಾಕ್ಬಿಡ್ತಾರೆ ನೀವು ಜಾಸ್ತಿ ತೂಕ ತೊಗೊಂಡು ಹೋದರೆ, ಹೌದಾ ಇಲ್ವಾ? ಸೊ ನಾನು ಎಷ್ಟು ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬೇಕೋ ಅಷ್ಟು ತೂಕ ಕಡಿಮೆ ಮಾಡ್ಕೋತೀನಿ, ಬಿಕಾಸ್ ಐ ನೋ ಐ ಆಮ್ ಎ ಟ್ರಾವೆಲರ್, ಐ ಆಮ್ ಟ್ರಾವೆಲಿಂಗ್ ಟು US. ಅದೇ ಥರ ಐ ಆಮ್ ಟ್ರಾವೆಲಿಂಗ್ ಟು ದಟ್ ಲ್ಯಾಂಡ್, ದಿಸ್ ಇಸ್ ನಾಟ್ ಮೈ ಹೌಸ್, ದಟ್ ಈಸ್ ಮೈ ಹೌಸ್ ಅನ್ನೋ ಅರಿವು ನನಗೆ ಆಳವಾಗಿ ಬಂದಿದ್ದೆ. ಆದರೆ ನಾನು ಇಲ್ಲಿ ತೂಕ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ತೂಕ ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ ಮನೆ ಕಟ್ಟೋದು, ಮಠ ಇರಲಿ, ಅದು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ, ಒಂದು ಪರಿಮಿತಿ ಇರುತ್ತೆ. ಆ ಪರಿಮಿತಿಯನ್ನು ಬೇರೆ ಯಾರೂ ನಮಗೆ ಸೃಷ್ಟಿ ಮಾಡಿಕೊಡೋದಿಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು. ದಿಸ್ ಇಸ್ ಎನಫ್, ದಿಸ್ ಇಸ್ ಎನಫ್, ದಿಸ್ ಇಸ್ ಎನಫ್. ಒಂದು ಹಂತ ಬರುತ್ತೆ, ಆಗ ಕೆರೆಯ ನೀರನ್ನು ಆ ಕೆಲಸ ಪ್ರಾರಂಭ ಮಾಡಬೇಕು, ಆ ಕೆಲಸ ಪ್ರಾರಂಭ ಮಾಡಬೇಕು. ಆದರೆ ಆ ಒಂದು ಭಾವ ನಮ್ಮಲ್ಲಿ ಬರೋದೇ ಇಲ್ಲ. ನಾವು ಸದಾ ಇಲ್ಲಿ ಶಾಶ್ವತವಾಗಿ ನೆಲೆಸ್ತೇವೆ ಅನ್ನೋಂಥ ಒಂದು ಭಾವದಲ್ಲಿ ಉಳ್ಕೊಂಡ್ಬಿಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಥಿಯೋಸಫಿಯಲ್ಲಿ ಈ ವಿಷಯ ಬರುತ್ತೆ. ನಾವೆಲ್ಲ ಯಾತ್ರಿಕರು, ನಾವಿಲ್ಲಿಗೆ ಯಾತ್ರೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ DV ಗುಂಡಪ್ಪನವರು ಈ ಕಗ್ಗದಲ್ಲಿ ಏನು ಹೇಳಿದರು, ಈ ವಿಷಯನ ಗುಂಡಪ್ಪನವರಿಗಿಂತ ಹಿಂದೆಯೇ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಬರೀತಾರೆ. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ ಗ್ರಂಥದಲ್ಲಿ ಪೀಠಿಕೆ ಇದೆ. ಪೀಠಿಕೆ ಅಂತ ಅಂದರೆ ಇಂಟ್ರಡಕ್ಷನ್. ಪೀಠಿಕೆಯಲ್ಲಿ 3 ಪ್ರತಿಪಾದನೆಗಳಿದೆ. ಎಷ್ಟು ಜನಕ್ಕೆ ಸೀಕ್ರೆಟ್ ಡಾಕ್ಟ್ರಿನ್ ಹೆಸರು ಗೊತ್ತು? ಕೈ ಎತ್ತಿ. ಓಕೆ, ಸೀಕ್ರೆಟ್ ಡಾಕ್ಟ್ರಿನ್ ಅನ್ನು ಗುಪ್ತ ಸಿದ್ಧಾಂತ ಅಂತ ಕರೀತಾರೆ. ಇದನ್ನು ಬರೆದವರು ನಮ್ಮ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು. ಅದು ನಮಗೆ ಭಗವದ್ಗೀತೆ ಇದ್ದ ಹಾಗೆ, ಥಿಯೋಸಫಿಯ ಭಗವದ್ಗೀತೆ ಇದ್ದ ಹಾಗೆ. ಅದು ಶ್ರೇಷ್ಠ ಗ್ರಂಥ, ನಮ್ಮ ಥಿಯೋಸಫಿಯ ಆಕರ ಗ್ರಂಥ. ಅಂತಹ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ, ಗುಪ್ತ ಸಿದ್ಧಾಂತ ಗ್ರಂಥದಲ್ಲಿ ಮೇಡಮ್ ಬ್ಲಾವೆಟ್ಸ್ಕಿ ಅವರು 3 ಪ್ರಪೋಸಿಷನ್ಸ್, ಪ್ರತಿಪಾದನೆಗಳನ್ನು ಬರೀತಾರೆ ಪ್ರೋಯಮ್ಮಲ್ಲಿ. ಪ್ರೋಯಮ್ ಅಂತ ಅಂದರೆ ಇಂಟ್ರೊಡಕ್ಷನ್ ಅಂತ. ಆ ಪೀಠಿಕೆಯಲ್ಲಿ ಬರೆದ 3 ಪ್ರತಿಪಾದನೆಗಳಲ್ಲಿ 3ನೇ ಪ್ರತಿಪಾದನೆ ಏನು ಗೊತ್ತಾ? 3ನೆಯ ಪ್ರತಿಪಾದನೆ ಒಂದು ಸತ್ಯವನ್ನು ನಮ್ಮ ಮುಂದೆ ಇಡುತ್ತೆ. ಅದು ಮೂಲಭೂತ ಪ್ರತಿಪಾದನೆ, 3ನೆಯ ಮೂಲಭೂತ ಪ್ರತಿಪಾದನೆ. ಅವರೇನು ಹೇಳ್ತಾರೆ ಅಂದರೆ, ಎಲ್ಲ ಆತ್ಮಗಳು ಆ ಪರಮಾತ್ಮನೊಡನೆ ಮೂಲಭೂತವಾಗಿ ಗುರುತಿಸಿಕೊಂಡಿವೆ ಎಂಬುದನ್ನು ಒತ್ತಿ ಹೇಳುತ್ತದೆ ಆ ಪ್ರತಿಪಾದನೆ. ಅಂದರೆ ಎಲ್ಲ ಆತ್ಮಗಳು ಆ ಪರಮಾತ್ಮನಿಂದ ಹೊರಟಂತಹ ಅಂಶಗಳು. ಪ್ರತಿಯೊಂದು ಆತ್ಮವು ಆ ವಿಶ್ವ ಪ್ರಜ್ಞೆಯ ಅಂದರೆ ಪರಮಾತ್ಮನ ಒಂದು ಕಿಡಿ. ಪ್ರತಿಯೊಂದು ಆತ್ಮವು ಆ ಪರಮಾತ್ಮನ ಒಂದು ಕಿಡಿ. ಐ ಆಮ್ ಎ ಸ್ಪಾರ್ಕ್ ಆಫ್ ದ ಡಿವೈನ್ ಫ್ಲೇಮ್ ಅಂತೀವಿ ಇಂಗ್ಲಿಷ್ ಭಾಷೆಯಲ್ಲಿ. ಡಿವೈನ್ ಫ್ಲೇಮ್ ಅಂದರೆ ದೈವವು ಒಂದು ಮಹಾಜ್ವಾಲೆಯಾದರೆ ಆ ಜ್ವಾಲೆಯಿಂದ ಹೊರಬರ್ತಾ ಇರೋ ಒಂದು ಕಿಡಿ ನನ್ನ ಆತ್ಮ. ಇದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಹೇಳುತ್ತೆ. ಇದನ್ನು ನಮ್ಮ ವೇದಗಳು ಹೇಳುತ್ತೆ. ಇದನ್ನು ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಈಚ್ ಒನ್ ಆಫ್ ಅಸ್ ಈಸ್ ಎ ಸ್ಪಾರ್ಕ್ ಆಫ್ ದ ಡಿವೈನ್ ಫ್ಲೇಮ್. ಆ ದೈವಿ ಮಹಾಜ್ವಾಲೆ ಇದೆಯಲ್ಲ, ಆ ಜ್ವಾಲೆಯಿಂದ ಹೊರಟಂಥ ಒಂದು ಕಿಡಿಯೇ ಆತ್ಮ. ಆ ಆತ್ಮ ಒಂದು ಗರ್ಭವನ್ನು ಸೇರಿ, ಆ ಗರ್ಭವನ್ನು ಸೇರಿದ ನಂತರ ಭ್ರೂಣವಾಗಿ ಬೆಳೆದು 9 ತಿಂಗಳು 10 ದಿನದ ನಂತರ ಹೊರಗೆ ಬಂದು ಪ್ರತ್ಯೇಕವಾಗಿ ನಾವು ಒಂದು ಪ್ರತ್ಯೇಕ ಜೀವಿಯಾಗಿ ಬೆಳಿತೀವಿ. ನಾವು ಮರಣ ಹೊಂದಿದ ಮೇಲೆ ಏನಾಗುತ್ತೆ? ಆ ಸ್ಪಾರ್ಕ್ ಅನ್ನೋದು, ಆ ಕಿಡಿ ಅನ್ನೋದು ಏನಾಗುತ್ತೆ? ಮರಣದ ಸಂದರ್ಭದಲ್ಲಿ ಆ ಕಿಡಿ ಶರೀರವನ್ನು ಬಿಟ್ಟು ಹೊರಗೆ ಬಂದುಬಿಡುತ್ತೆ. ಹೊರಗೆ ಬಂದ ಮೇಲೆ ಕರ್ಮಗಳಿಗೆ ಅನುಸಾರವಾಗಿ ಕರ್ಮಗಳನ್ನು ತೀರಿಸಿಕೊಂಡು ಪುನಃ ಹಿಂತಿರುಗಿ ಬಂದು ಸೂಕ್ತ ಗರ್ಭವನ್ನು ಪ್ರವೇಶ ಮಾಡಿ ಮುಂದಿನ ಜನ್ಮವನ್ನು ತಗೊಳ್ಳುತ್ತೆ. ಅಂದರೆ ಅರ್ಥ ಏನು ಇಲ್ಲಿ? ಅರ್ಥ ಏನಂದರೆ, ಪ್ರತಿಯೊಂದು ಆತ್ಮವೂ ಆ ವಿಶ್ವ ಪ್ರಜ್ಞೆಯ ಅಂದರೆ ಪರಮಾತ್ಮನ ಒಂದು ಕಿಡಿ. ಆ ಕಿಡಿಯು ಅಥವಾ ಪ್ರತಿಯೊಂದು ಕಿಡಿಯು
ಆವರ್ತನಗಳ ನಿಯಮ ಮತ್ತು ಕರ್ಮ ನಿಯಮಗಳಿಗೆ ಅನುಸಾರವಾಗಿ ಹಲವಾರು ಜನ್ಮಗಳನ್ನು ಪುನಃ ಪುನಃ ಪಡೆಯುತ್ತಾ ಒಂದು ಅನಿವಾರ್ಯ ಸಂಸರಣ ಯಾತ್ರೆಯಲ್ಲಿ ತೊಡಗಿದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಲಾಸ್ಟ್ ಪಾರ್ಟ್ ಇದೆಯಲ್ಲ, ಆ ಕಿಡಿ ಏನು ಮಾಡುತ್ತೆ, ಬಂದು ಗರ್ಭದಲ್ಲಿ ನೆಲೆಸಿ ಮಗುವಾಗಿ ಹುಟ್ಟಿ ಆ ಮಗು ಬೆಳೆದು ಮನುಷ್ಯರಾಗಿ, ನಮ್ಮಲ್ಲೆಲ್ಲ ಆತ್ಮವೇ ಇರೋದು. ಸತ್ತ ನಂತರ ಆತ್ಮ ಅನ್ನೋ ಕಿಡಿ ಮತ್ತೆ ಹೊರಟು ಹೋಗುತ್ತೆ, ಬರುತ್ತೆ, ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಬರೋದೇ ಹೋಗಲಿಕ್ಕೆ, ಹೋಗೋದೇ ಮತ್ತೆ ಬರಲಿಕ್ಕೆ. ಇದು ಪ್ರಯಾಣ ಅಲ್ವ? ಇದು ನಿರಂತರ ಪ್ರಯಾಣ. ಎಷ್ಟೋ ಜನ್ಮಗಳನ್ನು ನಾವು ತಳೆದಿದ್ದೀವಿ. ಈಗಾಗಲೇ ನೂರಾರು ಕೋಟ್ಯಾಂತರ ಸಾವಿರಾರು ಜನ್ಮಗಳನ್ನು ಪಡೆದು ಬಂದಿದ್ದೇವೆ ನಾವು. ನಮ್ಮ ಥಿಯಾಸಫಿ ಹೇಳುತ್ತೆ, ನಾವು ಈ ಪೃಥ್ವಿ ಗ್ರಹಮಾಲೆಯ ಒಂದು ಯೋಜನೆಗೆ ಖನಿಜಗಳಾಗಿ ಎಂಟ್ರಾದ್ವಿ. ಖನಿಜಗಳಾಗಿ ಎಂಟ್ರಾದವರು ನಾವು ಖನಿಜ ವರ್ಗವನ್ನು ದಾಟಿ ಸಸ್ಯ ವರ್ಗಕ್ಕೆ ಬಂದ್ರಿ, ಸಸ್ಯ ವರ್ಗವನ್ನು ದಾಟಿ ಪ್ರಾಣಿ ವರ್ಗಕ್ಕೆ ಬಂದ್ವಿ, ಪ್ರಾಣಿ ವರ್ಗವನ್ನು ದಾಟಿ ಮನುಷ್ಯ ವರ್ಗಕ್ಕೆ ಬಂದ್ವಿ. ಎಷ್ಟೋ ಜನ್ಮಗಳನ್ನು ಪಡೆದಿದ್ದೇವೆ, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ. ಕಾರಣ 4 ಕಲ್ಪಗಳ ಕಾಲ ನಡೆದಿರುವಂತಹ ಸಂಸರಣೆ ಇದು. ನಾವು ಇವತ್ತು ಮನುಷ್ಯರಾಗಿ ಈ ಭೂಲೋಕದಲ್ಲಿ, ಈ ಪೃಥ್ವಿಯ ಮೇಲೆ, ಈ ಒಂದು ಜನ್ಮದಲ್ಲಿ, ಈ ಸ್ಥಳದಲ್ಲಿ ನೆರೆದಿದ್ದೀವಿ, ಹುಟ್ಟಿ ಬದುಕಿ ಬಾಳ್ತಾ ಇದ್ದೀವಿ ನಾವು. ಹಿಂಗಲ್ಲ ನಾಳೆ ಇಲ್ಲಿಂದ ಎಕ್ಸಿಟ್ ಮತ್ತೆ ಎಂಟ್ರಿ, ಎಕ್ಸಿಟ್ ಮತ್ತೆ ಎಂಟ್ರಿ. ಅದಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ ಇಲ್ಲಿ, ಹಲವಾರು ಜನ್ಮಗಳನ್ನು ಪುನಃ ಪುನಃ ಪಡೆಯುತ್ತಾ ಒಂದು ಅನಿವಾರ್ಯ, ಅಬ್ಲಿಗೇಟರಿ ಅಂತಾರೆ ಇಂಗ್ಲಿಷ್ನಲ್ಲಿ, ಅನಿವಾರ್ಯ ಸಂಸರಣ, ಎವಲ್ಯೂಷನರಿ ಯಾತ್ರೆ, ಪಿಲ್ಗ್ರಿಮೇಜ್ ತೊಡಗಿದ್ದೀವಿ. ಅಂದರೆ ವಿ ಆರ್ ಎಂಗೇಜ್ಡ್. We are engaged in an obligatory evolutionary pilgrimage. Obligatory, ಅನಿವಾರ್ಯ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಂಡೇಟರಿ, obligatory, mandatory, ಅನಿವಾರ್ಯ ಯಾತ್ರೆ ಇದು. ಈ ಯಾತ್ರೆಯಲ್ಲಿ ನಾನು ಬೇಕು ಅಂದ್ರೂ ಬೇಡ ಅಂದ್ರೂ ನಾನು ಇದನ್ನು ತೊಡಗಿಸ್ಕೊಳ್ಳೇಬೇಕು. ಕಾರಣ ಇದು ಭಗವಂತನ ನಿಯಮ. ನಾನು ಪರಿಪೂರ್ಣನಾಗುವ ತನಕ ಹುಟ್ಟುತ್ತಾನೆ ಇರ್ತೀನಿ, ಸಾಯ್ತಾನೆ ಇರ್ತೀನಿ. ಪರಿಪೂರ್ಣತೆಯನ್ನು ಪಡೆದಾಗ ನಾನು ಜ್ಞಾನೋದಯವನ್ನು ಹೊಂದಿ ಏನಾಗ್ತೀನಿ, ಜೀವನ್ ಮುಕ್ತನಾಗ್ಬಿಡ್ತೀನಿ. ಆಗ ಬರುವಂತಹ ಅವಶ್ಯಕತೆ ಇಲ್ಲ. ಹಾಗಾದರೆ ಅಲ್ಲಿ ತನಕ ನಡೆಯೋದೇನು, ಬರೋದು ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು ಅಂತಂದರೆ ಇದು ಯಾತ್ರಾ ಸ್ಥಳ. ನಾನೊಬ್ಬ ಯಾತ್ರಿಕ. ಇದನ್ನೇ ಥಿಯಾಸಫಿ ಹೇಳ್ತಾ ಇದೆ. ಸೊ ಕಗ್ಗ ಹೇಳ್ತಾ ಇರುವಂತಹ ಈ ಯಾತ್ರಿಕ ಅನ್ನೋ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆಯನ್ನೇ ನಮ್ಮ ಈ ಥಿಯೋಸಾಫಿಕಲ್ ಸೊಸೈಟಿಯ ಸೀಕ್ರೆಟ್ ಡಾಕ್ಟ್ರಿನ್ ಸಹ ಹೇಳ್ತಾ ಇದೆ. ಇದು ಮೊದಲನೇದು. DVG ಅವರು ಇನ್ನೊಂದು ಸುಂದರ ಕಗ್ಗ ಕೊಡ್ತಾರೆ. ಅಲ್ಲಿ ಸಹ ಥಿಯಾಸಫಿಗೆ ಬಹಳ ಹತ್ತಿರ ಬರ್ತಾರೆ ಅವ್ರು ಹೇಳ್ತಾರೆ, ನಭದ ಬಯಲೊಳ ಅನಂತ, ನಭದ ಬಯಲೊಳ ಅನಂತ, ಮನದ ಗುಹೆಯೊಳ ಅನಂತ, ಉಭಯದ ನಡುವೆ ಸಾಧ್ಯಂತ ಜೀವಕತೆ, ವಿಭುವೊಬ್ಬನಿ ಗಾಳಿ ಬುಡ್ಡೆಗಳ ನೂದುವನು, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಮತ್ತೊಮ್ಮೆ ಹೇಳ್ತಾನೆ, ನಭದ ಬಯಲೊಳ ಅನಂತ, ಮನದ ಗುಹೆಯೊಳ ಅನಂತ, ಉಭಯವ ನಡುವೆ ಸಾಧ್ಯಂತ ಜೀವಕತೆ, ವಿಭುವೊಬ್ಬನಿ ಗಾಳಿ ಬುಡ್ಡೆಗಳ ನೂದುವನು, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಅಂದರೆ ನಭದ ಬಯಲೊಳ ಅನಂತ, ನಭ ಅಂದರೆ ಆಕಾಶ, ಆಕಾಶದ ಬಯಲು ಅನಂತ. ನೀವು ಭೂಮಿ ಮೇಲೆ ಎಲ್ಲೆಲ್ಲಿ ಹೋದ್ರೂ ನಿಮ್ಮ ತಲೆ ಮೇಲೆ ಏನಿರುತ್ತೆ, ಸೂರು, ಆಕಾಶವೇ, ಅನಂತವಾದ ಆಕಾಶ. ಮನದ ಗುಹೆಯೊಳ ಅನಂತ, ನಮ್ಮ ಮನಸ್ಸಿನ ಗುಹೆ ಇದೆಯಲ್ಲ ಅದು ಅನಂತ. ಕಾರಣ ಮನಸ್ಸಿನಲ್ಲಿ ವ್ಯಕ್ತ ಪ್ರಜ್ಞೆ, ಅರೆವ್ಯಕ್ತ ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಪ್ರಜ್ಞಾ ವಲಯಗಳು, ಆಳ ಕ್ಷೇತ್ರಗಳು, ಹಿಂದಿನ ಜನ್ಮಗಳ ಸಾಕಷ್ಟು ನೆನಪುಗಳನ್ನು ನಾವು ಸುಪ್ತ ಮನಸ್ಸಿನಲ್ಲಿ ತಳ್ಳಿ ಕೂಡಿಸ್ಬಿಟ್ಟಿದ್ದೀವಿ. ನಾವು ಏನನ್ನೂ ಮರ್ತಿಲ್ಲ, ಎಲ್ಲ ಒಳಗಿದೆ ಸರಕು.
ಆದರೆ ಈಗ ಜ್ಞಾಪಕಕ್ಕೆ ಬರ್ತಿಲ್ಲ, ಬರೋದೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ ಒಂದು ನಿರ್ದಿಷ್ಟ ಶ್ಲೋಕದಲ್ಲಿ, ಅರ್ಜುನ, ನನಗೂ ನಿನಗೂ ಒಂದೇ ಮಾರಾಯ ವ್ಯತ್ಯಾಸ. ನೀನು ನನ್ನನ್ನು ಪರಮಾತ್ಮ ಅಂತ ಕರಿತೀಯ, ನನ್ನನ್ನು ಗುರು ಅಂತ ಹೇಳ್ತೀಯ, ನಾನು ನಿನ್ನನ್ನು ಶಿಷ್ಯ ಅಂತ ಹೇಳ್ತೀನಿ, ನನ್ನ ಭಕ್ತ ಅಂತ ಹೇಳ್ತೀನಿ. ಆದರೆ ನನಗೂ ನಿನಗೂ ಒಂದೇ ವ್ಯತ್ಯಾಸ. ಏನು ಗೊತ್ತಾ ವ್ಯತ್ಯಾಸ? ಹಿಂದಿನ ಎಲ್ಲ ಜನ್ಮಗಳ ನೆನಪು ನನಗಿದೆ, ನಿನಗೆ ಹಿಂದಿನ ಯಾವ ಜನ್ಮಗಳ ನೆನಪು ಇಲ್ಲ. ಇಷ್ಟೇ ವ್ಯತ್ಯಾಸ. ಅಂದರೆ ಲಕ್ಷ ಜನ್ಮಗಳನ್ನು ನಾನು ಹೊತ್ತು ಬಂದಿದ್ದೀನಿ ಅಂತಂದರೆ ಈ ಜನ್ಮಕ್ಕೆ ಆ ಎಲ್ಲ ಜನ್ಮಗಳ ನೆನಪನ್ನು ನಾನು ಒಳಗೆ ಶೇಖರಿಸಿಟ್ಟಿದ್ದೀನಿ. ದಟ್ ಈಸ್ ದೇರ್ ಇನ್ ಅವರ್ ಸಟಲ್ ಮೈಂಡ್, ಇನ್ ಅವರ್ ಅನ್ಕಾನ್ಷಿಯಸ್, ಕಾನ್ಷಿಯಸ್, ಸೆಮಿ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಅಂತ 3 ಭಾಗ ಇದೆ ಮನಸ್ಸಿನಲ್ಲಿ. ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ತುಂಬಿಸಿಟ್ಟಿದ್ದೀನಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮನದ ಗುಹೆಯೂ ಅನಂತವೇನಪ್ಪ. ಒಂದು ಕಡೆ ಮನಸ್ಸು ಅನಂತ, ಒಂದು ಕಡೆ ಫಿಸಿಕಲ್ ಯೂನಿವರ್ಸ್ ಆಕಾಶವೂ ಅನಂತ. ಉಭಯದ ನಡುವೆ, ಇವೆರಡರ ನಡುವೆ ಸಾಧ್ಯಂತ ಜೀವಕತೆ. ಈ 2 ಅನಂತಗಳ ನಡುವೆ ನಮ್ಮ ಜೀವನದ ಕಥೆ ಸಾಗ್ತಾ ಇದೆ ಕಣಯ್ಯ. ಕಗ್ಗದಲ್ಲಿ ಹೇಳೋದು, ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು, 2 ಅನಂತ ಲೋಕಗಳು ಅಥವಾ ಅನಂತ ಕ್ಷೇತ್ರಗಳ ಮಧ್ಯೆ ನೀನು ನಿನ್ನ ಜೀವನವನ್ನು ರೂಪಿಸಿಕೊಂಡಿದೀಯಾ. ವಿಭು ಒಬ್ಬನಿ ಗಾಳಿ ಬುಡ್ಡೆಗಳ ನೂದುವನು. ವಿಭು ಅಂದರೆ ಯಾರು? ಎಲ್ಲೆಲ್ಲೂ ಯಾರಿದಾನೋ ಅವನನ್ನೇನಂತ ಕರೀತಾರೆ? ವಿಭು. ಎಲ್ಲೆಲ್ಲೂ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಯಾರು? ಪರಮಾತ್ಮ. ಅವನನ್ನೇ ವಿಭು ಅಂತ ಕರೆಯೋದು. ವಿಭು ಅಂದರೆ ಆಮ್ನಿ ಪ್ರೆಸೆಂಟ್ ಅಂತ. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲೆಲ್ಲೂ ಇರೋಂಥವನು. ವಿಭು ಒಬ್ಬನಿ ಗಾಳಿ ಬುಡ್ಡೆಗಳನ್ನೂದುವನು. ಆ ಪರಮಾತ್ಮ ಅಥವಾ ವಿಭು ಏನು ಮಾಡ್ತಾನೆ? ಗಾಳಿಯ ಬುಡ್ಡೆಗಳನ್ನು ಊದ್ತಾನೆ. ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಅಯ್ಯ, ಸೃಷ್ಟಿ ಅನ್ನೋದು ಮತ್ತೇನೋ ಅಲ್ಲ ಕಣಯ್ಯ, ಹಬೆಗುಳ್ಳೆಗಳು. ಅದು ಸೃಷ್ಟಿ ಅಂದರೆ ಬರೀ ಹಬೆ ಗುಳ್ಳೆಗಳು. ಏನಿದು? ಯಾಕೆ ಹೀಗೆ ಮಾತನಾಡ್ತಿದ್ದಾರೆ ಕಗ್ಗದಲ್ಲಿ? ಹಬೆಗುಳ್ಳೆಗಳು ಸೃಷ್ಟಿ ಅಂದರೆ ನಾವೆಲ್ಲ ಹಬೆಗುಳ್ಳೆಗಳ. ಹಬೆಗುಳ್ಳೆ ಅಂದರೆ ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ ನೀವು? ನೀರು ಕಾಯ್ತಾ ಇರುತ್ತೆ, ಮೇಲೆ ಏನು ಹೇಳುತ್ತೆ? ಗುಳ್ಳೆಗಳ ಮೇಲೆ ಇರುತ್ತೆ. ಇದು ಒಂದು ಉದಾಹರಣೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ಉದಾಹರಣೆ, ಒಂದು ಮಗು ಒಂದು ಸಣ್ಣ ಬಾಟ್ಲಿನಲ್ಲಿ ಸೋಪ್ ನೀರು ಇಟ್ಕೊಂಡಿದೆ. ಸೋಪ್ ನೀರು ಇಟ್ಕೊಂಡು ಏನು ಮಾಡುತ್ತೆ? ಒಂದು ಸಣ್ಣ ಕೊಳವೆ ಇಟ್ಕೊಂಡು ಊದಿದ್ರೆ ಏನು ಬರುತ್ತೆ? ಗಾಳಿಗುಳ್ಳೆಗಳು. ಆ ವಿಷಯಕ್ಕೆ ಆಮೇಲೆ ಹೋಗೋಣ. ಬಟ್ ಆ ಥರ ಹಬೆಗುಳ್ಳೆಗಳ ಸೃಷ್ಟಿ ಎಲ್ಲ ಹಬೆಗುಳ್ಳೆಗಳಪ್ಪ ಅಂತ ಇದ್ದಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ಹಾಗಾದರೆ ನಾನು ಹಬೆಗುಳ್ಳೆನಾ? ನೀವು ಹಬೆಗುಳ್ಳೆನಾ? ಈ ವಸ್ತು ಹಬೆಗುಳ್ಳೆನಾ? ನಾನು ಹಾಕ್ಕೊಂಡಿರೋ ಕನ್ನಡಕ ಹಬೆಗುಳ್ಳೆನಾ? ನೀವು ಕೂತಿರೋ ಚೇರ್ ಹಬೆಗುಳ್ಳೆನಾ? ನೀವು ನೋಡ್ತಿರೋ ವಸ್ತುಗಳೆಲ್ಲ ಹಬೆಗುಳ್ಳೆನಾ? ಹೌದು, ಎಲ್ಲ ಗುಳ್ಳೆಗಳೇ, ಎಲ್ಲ ಗುಳ್ಳೆಗಳೇ. ಎವ್ರಿಥಿಂಗ್ ಈಸ್ ಎ ಬಬಲ್ ಅಂಡ್ ದ ಬಬಲ್ ಈಸ್ ಎನ್ ಎಂಪ್ಟಿ ಬಬಲ್. ಶೂನ್ಯದ ಗುಳ್ಳೆಗಳು. ನೀವಾಗಲಿ ನಾನಾಗಲಿ, ನೀವು ನೋಡ್ತಿರೋ ವಸ್ತು ಆಗಲಿ, ನೋಡ್ಲಿಕ್ಕಾಗದೇ ಇರೋ ವಸ್ತುವಾಗಲಿ, ಪ್ರತಿಯೊಂದು ಹಬೆಗುಳ್ಳೆಗಳೇ. ಹೇಗೆ? ಇದನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲೂ ಬರೀತಾರೆ, ಗುಪ್ತ ಸಿದ್ಧಾಂತದಲ್ಲಿ. ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ, ಥಿಯಾಸಫಿಯ ಮೂಲ ತತ್ವಗಳು ಜಿನರಾಜದಾಸರು ಬರೆದಿರೋದು. ಯಾರು ಓದಿದ್ದೀರಿ ಇಲ್ಲಿ ಕೈ ಎತ್ತಿ? ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿಯಲ್ಲಿ ಜಿನರಾಜದಾಸರು ಬರೀತಾರೆ ಇದನ್ನು. ಸೃಷ್ಟಿ ಬಗ್ಗೆ ಬರೀತಾ ಅವ್ರು ಹೇಳ್ತಾರೆ, ಹೌದು, ಸೃಷ್ಟಿ ಎಲ್ಲವೂ ಇಂತಹ ಬುಡ್ಡೆಗಳೇ. ನಾನಾಗಲಿ, ನೀವಾಗಲಿ, ಪ್ರತಿಯೊಂದು ವಸ್ತುವಾಗಲಿ, ಪ್ರತಿ ಪದಾರ್ಥವಾಗಲಿ, ಕಣ್ಣಿಗೆ ಕಾಣುವ ವಸ್ತುವಾಗಲಿ, ಕಾಣದ ವಸ್ತುವಾಗಲಿ, ಗಾಳಿಯಾಗಲಿ, ನೀರಾಗಲಿ, ಪಂಚಭೂತಗಳಾಗಲಿ, ಪ್ರತಿಯೊಂದು ಬುಡ್ಡೆಗಳಿಂದಲೇ ಸೃಷ್ಟಿಯಾಗಿರೋದು. ಹೇಗೆ? ಪದಾರ್ಥ ಪ್ರಪಂಚದ ಸೃಷ್ಟಿಯನ್ನು ವಿವರಿಸುವಾಗ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿಯಲ್ಲಿ ತಿಳಿಸ್ತಾರೆ, ಪದಾರ್ಥ ಪ್ರಪಂಚದ ಸೃಷ್ಟಿಗೆ ಮೊದಲು ಒಂದು ಬಯಲಿತ್ತು. ಸೃಷ್ಟಿಯ ಆದಿಯಲ್ಲಿ ಏನೂ ಇರಲಿಲ್ಲ. ವಸ್ತುವಿರಲಿಲ್ಲ, ಬಲವಿರಲಿಲ್ಲ, ಶಕ್ತಿ ಇರಲಿಲ್ಲ, ಸ್ಥಳವಿರಲಿಲ್ಲ, ಏನೂ ಇರಲಿಲ್ಲ. ಏನು ನೋ ಫಿಸಿಕಲ್ ಡೈಮೆನ್ಷನ್ಸ್. ಸ್ಥೂಲವೂ ಏನೂ ಇಲ್ಲ, ಸೂಕ್ಷ್ಮವೂ ಏನೂ ಇಲ್ಲ. ಸೃಷ್ಟಿಯ ಆದಿ, ಅದು ಆದಿ ಮೂಲ. ಆ ಆದಿ ಮೂಲದಲ್ಲಿ
ಕೊಯ್ಲಾನ್ ಅನ್ನುವಂತಹ ಒಂದು ಬಯಲಿತ್ತು. ಕೊಯ್ಲಾನ್ ಸೀಕ್ರೆಟ್ ಡಾಕ್ಟ್ರಿನ್ ಹೇಳುತ್ತೆ. ಆ ಕೊಯ್ಲಾನ್ ಅನ್ನೋದು ಅತಿ 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 ಸೂಕ್ಷ್ಮವಾದಂತಹ ಒಂದು ದೈವಿ ತತ್ವದಿಂದ ಮಾಡಲ್ಪಟ್ಟಿತ್ತು. ಕೊಯ್ಲಾನ್, ಪ್ಲೀಸ್ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಇದು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಮಾತ್ರ ಬರುತ್ತೆ. ಇನ್ನೆಲ್ಲೂ ಕೊಯ್ಲಾನ್ ಅನ್ನೋ ಪದನ ಬಳಸ ಇಲ್ಲ. ಕೆಲವು ಬೌದ್ಧ ಗ್ರಂಥಗಳಲ್ಲಿ ಬರುತ್ತೆ. ಆ ಕೊಯ್ಲಾನ್ ಅನ್ನೋಂಥ ಒಂದು ಬಯಲಿನಲ್ಲಿ ಸೃಷ್ಟಿಕರ್ತ, ಯಾರು ಸೃಷ್ಟಿಕರ್ತ? ಎಲ್ಲವನ್ನು ತ್ರಿಮೂರ್ತಿಗಳು. ಯಾರು ತ್ರಿಮೂರ್ತಿಗಳು? ಶಿವ, ವಿಷ್ಣು, ಬ್ರಹ್ಮ. ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್, ಥರ್ಡ್ ಲೋಗಾಸ್. ಫಸ್ಟ್ ಲೋಗಾಸ್ ಇಸ್ ಶಿವ, ಸೆಕೆಂಡ್ ಲೋಗಾಸ್ ಇಸ್ ವಿಷ್ಣು, ಥರ್ಡ್ ಲೋಗಾಸ್ ಇಸ್ ಬ್ರಹ್ಮ. ಈ ತ್ರಿಮೂರ್ತಿಗಳಲ್ಲಿ ಸೃಷ್ಟಿಯನ್ನು ಮಾಡಿದಂಥವನು ಯಾರು? ಶಿವ ಅನ್ಮ್ಯಾನಿಫೆಸ್ಟ್, ಅದಕ್ಕೆ ಅವನು ನಿರಾಕಾರ. ಮೊದಲನೆಯ ಮೂರ್ತಿ ಶಿವ ಅನ್ಮ್ಯಾನಿಫೆಸ್ಟ್, ಅವನು ನಿರಾಕಾರ, ಅವನಿಗೆ ಆಕಾರವಿಲ್ಲ. ಬಟ್ ಸೆಕೆಂಡ್ ಲೋಗಾಸ್ ವಿಷ್ಣು ಸಾಕಾರ. ವಿಷ್ಣು ಮೂರ್ತಿಯಿಂದ ಗುಳ್ಳೆಗಳು ಹೊರಗೆ ಬರುತ್ತೆ. ವಿಷ್ಣು ಮೂರ್ತಿಯಿಂದ ಈ ಗಾಳಿಯ ಗುಳ್ಳೆಗಳು ಹೇಗೆ ಹೊರಗೆ ಬರುತ್ತೆ? ಕ್ರಿಯಾತ್ಮಕ ಶಕ್ತಿ, ವಿಷ್ಣುವಿನ ಕ್ರಿಯಾತ್ಮಕ ಶಕ್ತಿ, ಕ್ರಿಯೇಟಿವ್ ಫೋರ್ಸ್ ಆಫ್ ಸೆಕೆಂಡ್ ಲೋಗಾಸ್. ಆ ಕ್ರಿಯೇಟಿವ್ ಫೋರ್ಸ್ ಇದೆಯಲ್ಲ, ಕ್ರಿಯಾತ್ಮಕ ಶಕ್ತಿ ಇದೆಯಲ್ಲ, ವಿಷ್ಣುವಿನ ಕ್ರಿಯಾತ್ಮಕ ಶಕ್ತಿ, ಅದೇ ಪ್ರಾಣ. ನಮ್ಮಲ್ಲಿ ಪ್ರಾಣವಾಗಿ ಸಂಚರಿಸ್ತಾ ಇರೋದು ವಿಷ್ಣುವೇ. ಪ್ರಾಣವಾಗಿ ಸಂಚರಿಸ್ತಾ ಇರೋದು ವಿಷ್ಣು. ಈ ಪದಾರ್ಥ, ನನ್ನ ಪಂಚಭೂತಗಳಿಂದ ಮಾಡಲ್ಪಟ್ಟ ಪದಾರ್ಥವಿದೆಯಲ್ಲ, ಇದು ಬ್ರಹ್ಮ. ಈ ಶರೀರವೆಂಬ ಪದಾರ್ಥ ಬ್ರಹ್ಮನಾದರೆ ಈ ಶರೀರದಲ್ಲಿ ಹರಿತಾ ಇರುವಂಥ ಪ್ರಾಣ ವಿಷ್ಣು, ಶರೀರದಲ್ಲಿ ನೆಲೆಸಿರೋ ಆತ್ಮ ಶಿವ. ಶಿವನೂ ಇಲ್ಲೇ ಇದ್ದಾನೆ, ವಿಷ್ಣುವೂ ಇಲ್ಲೇ ಇದ್ದಾನೆ, ಬ್ರಹ್ಮನು, ಬ್ರಹ್ಮ ಏನಾಗಿದ್ದಾನೆ? ಪದಾರ್ಥವಾಗಿದ್ದಾನೆ. ವಿಷ್ಣು ಏನಾಗಿದ್ದಾನೆ? ವಿಷ್ಣು ಏನಾಗಿದ್ದಾನೆ? ಪ್ರಾಣವಾಗಿದ್ದಾನೆ. ಶಿವ ಏನಾಗಿದ್ದಾನೆ? ಆತ್ಮ ಒಳಗೆ ಉಳ್ಕೊಂಡಿದ್ದಾನೆ, ಒಳಗೆ ನೆಲೆಸಿದ್ದಾನೆ ಅಂತ. ಮೂವರು ಇಲ್ಲೇ ಇದ್ದಾರೆ. ಇಲ್ಲಿ ನಾನು ಮಾತನಾಡ್ತಿರೋ ವಿಷಯ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ. ಸೃಷ್ಟಿಯ ಆದಿಯಲ್ಲಿ ಏನೂ ಇಲ್ಲದೆ ಇರುವಾಗ ಕೊಯ್ಲಾನ್ ಅನ್ನೋ ಬಯಲಿತ್ತು. ಆ ಬಯಲಿನಲ್ಲಿ ವಿಷ್ಣುಮೂರ್ತಿ ಏನು ಮಾಡ್ದ? ತನ್ನ ಕ್ರಿಯಾತ್ಮಕ ಶಕ್ತಿ, ಫೋಹತ್ ಅಂತ ಹೇಳ್ತಾರೆ. ವಿಷ್ಣು ಮೂರ್ತಿಯ ಕ್ರಿಯಾತ್ಮಕ ಶಕ್ತಿಯನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಫೋಹತ್ ಅಂತ ಕರೀತಾರೆ. ಆ ಫೋಹತ್ ಅನ್ನೋ ಶಕ್ತಿಯನ್ನು ಉರುಬುದ. ಯಾರು ಉರುಬಿದ್ದು? ಎಲ್ಲಿ ಉರುಬಿದ್ದು? ಕೊಯ್ಲಾನ್ನಲ್ಲಿ. ಉರುಬಿದಾಗ ಆ ಕ್ರಿಯಾತ್ಮಕ ಶಕ್ತಿ ಆ ಕೊಯ್ಲಾನ್ನಲ್ಲಿ ಏನು ಉತ್ಪತ್ತಿ ಆಯಿತು? ಗುಳ್ಳೆಗಳು, 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 ಬುಡ್ಡೆಗಳು, ಬುಡ್ಡೆಗಳು. ಆ ಕೊಯ್ಲಾನ್ನ ಪದಾರ್ಥ ಬುಡ್ಡೆಗಳ ಸುತ್ತಲೂ ಪದರ, ಒಳಗಡೆ ಶೂನ್ಯ. ಇಂಥ ಬುಡ್ಡೆಗಳು ಕೋಟಿ 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 ಕೋಟಿ, ಅದು ಲೆಕ್ಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ರಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಬುಡ್ಡೆಗಳು ಉತ್ಪತ್ತಿ ಆಯಿತು. ಇದು ಸೃಷ್ಟಿಯ ಆದಿ ಮೂಲ. ಆ ಬುಡ್ಡೆಗಳು ಫೋಹತ್ನ ಶಕ್ತಿಯಿಂದ ವೇಗವಾಗಿ ತಿರುಗುತ್ತಿದ್ದವು. ಈ ಸಮುದ್ರ ಮಂಥನದಲ್ಲಿ ಸಮುದ್ರ ಹೇಗೆ ಚರ್ನ್ ಆಗ್ತಿತ್ತೋ, ಮೊಸರನ್ನು ತಗೊಂಡು ಒಂದು ಕೊಡಗೋಲು ಹಾಕಿ ನೀವು ಕಡಿತಾ ಹೋದರೆ ಹೇಗಾಗುತ್ತೋ ಹಾಗೆ ಆ ಬುಡ್ಡೆಗಳೆಲ್ಲ ದೇವರ ಚರ್ನಿಂಗ್. ಆ ಚರ್ನಿಂಗ್ ಆಗೋವಾಗ ಏಳೇಳು ಬುಡ್ಡೆಗಳು, ಏಳೇಳು ಗುಳ್ಳೆಗಳು ಏನು ಮಾಡಿದ್ವು? ಒಂದೊಂದಕ್ಕೆ ಒಂದೊಂದು ಏನು ಮಾಡುವು? ಸರಪಳಿಗಳಾಗಿ ಸೇರ್ಕೊಳ್ತಾ ಹೋದವು. ಹಾಗೆ ಸೇರ್ಕೊಳ್ತಾ ಏನಾಯಿತು? ಆತ್ಮಲೋಕದಿಂದ ಸ್ಥೂಲ ಲೋಕದ ಸೃಷ್ಟಿ ನಡೀತು. ಸ್ಥೂಲ ಲೋಕದ ಅಣುವಿಗೆ, ಸ್ಥೂಲ ಲೋಕದ ಪರಮಾಣುವಿಗೆ ಬಹಳಷ್ಟು ಆ ಗಾಳಿ ಬುಡ್ಡೆಗಳಿವೆ. ನಮ್ಮ ಪರಮಾಣುಗಳು ಮಾಡಲ್ಪಟ್ಟಿರೋದು ಗಾಳಿ ಬುಡ್ಡೆಗಳಿಂದಲೇ.
ಅಂಥ ಸೂಕ್ಷ್ಮ ಬುಡ್ಡೆಗಳಿಂದಲೇ, ಅಂಥ ಪರಮಾಣುಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿದೆ, ಅಂಥ ಪರಮಾಣುಗಳಿಂದ ಇದು ಮಾಡಲ್ಪಟ್ಟಿದೆ, ಇದು ಮಾಡಲ್ಪಟ್ಟಿದೆ, ಇದು ಮಾಡಲ್ಪಟ್ಟಿದೆ, ಇದು ಮಾಡಲ್ಪಟ್ಟಿದೆ, ಇದು ಮಾಡಲ್ಪಟ್ಟಿದೆ, ಗಾಳಿ ಮಾಡಲ್ಪಟ್ಟಿದೆ. ನೀವು ನೋಡ್ತಿರೋ ಪ್ರತಿ ವಸ್ತುವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಪರಮಾಣುಗಳಿಲ್ಲದ ವಸ್ತುಗಳೇ ಇಲ್ಲ. ಆ ಪರಮಾಣುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಗಾಳಿ ಗುಡ್ಡೆಗಳಿಂದ, ಗುಳ್ಳೆಗಳಿಂದ. ಆ ಗಾಳಿ ಗುಳ್ಳೆಗಳು ಏನರಿಂದ ಮಾಡಲ್ಪಟ್ಟಿದೆ? ಫೋಹತ್. ಯಾವುದು ಫೋಹತ್ ಅಂದರೆ ವಿಷ್ಣುಮೂರ್ತಿಯ ಕ್ರಿಯಾಶಕ್ತಿ. ಅದರ ಮೂಲಕ ಕೊಯ್ಲಾನ್ನಲ್ಲಿ ಸೃಷ್ಟಿಯಾದ ಗುಳ್ಳೆಗಳು. ಇದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಅಷ್ಟು ಸುಂದರವಾಗಿ ವಿವರಿಸುತ್ತೆ. ಸಪ್ತ ಲೋಕಗಳು ಅಂತ ಹೇಳ್ತೀವಲ್ಲ, ಆತ್ಮಲೋಕ, ಬುದ್ಧಿಲೋಕ, ಮೇಲಿನ ಮನೋಲೋಕ, ಕೆಳಗಿನ ಮನೋಲೋಕ, ಕಾಮಲೋಕ, ಸ್ಥೂಲ ಲೋಕ, ಪ್ರಾಣಲೋಕ ಅಂತ ನಾವು ಸಪ್ತ ಲೋಕಗಳು ಅಂತ ಹೇಳ್ತೀವಲ್ಲ. ಸಪ್ತ ಲೋಕದ ಪ್ರಕೃತಿಗಳು ಈ ಗಾಳಿ ಬುಡ್ಡೆಗಳಿಂದಲೇ ಮಾಡಲ್ಪಟ್ಟಿರೋದು. ಇದನ್ನ ಸೀಕ್ರೆಟ್ ಡಾಕ್ಟ್ರಿನ್ನೇ ಅಲ್ಲ ಹೇಳೋದು, ವಿಜ್ಞಾನ ಹೇಳುತ್ತೆ. ಭೌತಶಾಸ್ತ್ರ, ಆಧುನಿಕ ಭೌತಶಾಸ್ತ್ರವಿದೆಯಲ್ಲ, ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಸ್ಟ್ರಿಂಗ್ ಥಿಯರಿ ಅಂತ ಒಂದಿದೆ, ಸೂಪರ್ ಸ್ಟ್ರಿಂಗ್ ಥಿಯರಿ ಅಂತ ಒಂದಿದೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಇದೆ. ಆಧುನಿಕ ಭೌತಶಾಸ್ತ್ರ, ಆಧುನಿಕ ವಿಜ್ಞಾನ, ಈ ಮೂರು ಸಿದ್ಧಾಂತಗಳು ಹೇಳುತ್ತೆ ಜಗತ್ತಿನ ಎಲ್ಲ ವಸ್ತುಗಳು ಗಾಳಿ ಬುಡ್ಡೆಗಳಿಂದ ಮಾಡಲ್ಪಟ್ಟಿದೆ. ವಿಜ್ಞಾನ ಏನು ಹೇಳ್ತಿದೆಯೋ ಅದನ್ನೇ ಕಗ್ಗ ಹೇಳ್ತಾ ಇದೆ. ವಿಜ್ಞಾನ ಕಗ್ಗಗಳು ಏನು ಹೇಳ್ತಿದೆಯೋ ಅದನ್ನ ಇವೆರಡಕ್ಕಿಂತ ಮೊದಲೇ ಥಿಯಾಸಫಿ ಹೇಳ್ತಾ ಇದೆ. ಥಿಯಾಸಫಿಗಿಂತ ಮೊದಲು ಇದನ್ನ ಬೌದ್ಧ ಮತದ ಗ್ರಂಥಗಳು, ಸನಾತನ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ವೇದಾಂತವೂ ಅದನ್ನು ಹೇಳುತ್ತೆ. ನಮ್ಮ ಸನಾತನ ವೇದಾಂತವೂ ಸಹ ಗಾಳಿ ಬುಡ್ಡೆಗಳಿಂದ ಮಾಡಲ್ಪಟ್ಟಿದ್ದೀವಿ ಅಂತ ಹೇಳುತ್ತೆ. ಅಂದರೆ ವಿ ಆರ್ ಆಲ್ ಮೇಡ್ ಆಫ್ ಬಬಲ್ಸ್. ಎವ್ರಿಥಿಂಗ್ ಈಸ್ ಮೇಡ್ ಆಫ್ ಬಬಲ್ಸ್. ಗಾಳಿ ಬುಡ್ಡೆಗಳನ್ನ ಒಂದು ಮಗು ಸಂತೋಷವಾಗಿ ಉರುಬಿ ಬಿಡ್ತಾ ಇದೆ. ನೋಡುತ್ತೆ ಗಾಳಿ ಬುಡ್ಡೆ ಹಾರುತ್ತೆ, ಹಂಗೋಗುತ್ತೆ, ಹಿಂಗೋಗುತ್ತೆ. ಕೊನೆಗೆ ಏನಾಗುತ್ತೆ? ಪಟ್ ಅಂತ ಬುಡ್ಡೆ ಒಡೆದೋಗುತ್ತೆ. ಹಂಗಾರೆ ಈ ಬುಡ್ಡೆಗಳು ಏನಾಗಬೇಕು? ಈ ಬುಡ್ಡೆಗಳು ಇಂದಲ್ಲ ನಾಳೆ ಒಡೆದೋದ್ಮೇಲೆ ಏನಾಗಬೇಕು? ಸೃಷ್ಟಿ ಮುಗಿದು ಲಯ. ಸೃಷ್ಟಿ ಮುಗಿದು ಲಯವಾಗೋಗುತ್ತೆ. ಕೊಯ್ಲಾನ್ ಉಳ್ಕೊಳ್ಳುತ್ತೆ, ಬುಡ್ಡೆಗಳು ಹೊಟ್ಟೋಗುತ್ತೆ. ಕೊಯ್ಲಾನ್ ಸದಾ ಇರುತ್ತೆ, ಶಾಶ್ವತವಾಗಿರುತ್ತೆ. ಬುಡ್ಡೆಗಳು ವಾಪಸ್ ಹೊಟ್ಟೋಗುತ್ತೆ. ಯಾವ ಬುಡ್ಡೆಗಳನ್ನು ವಿಭುವೊಬ್ಬ ಗಾಳಿ ಬುಡ್ಡೆಗಳನ್ನು ಊದಿದನು ಅಂತಂದ್ರೋ, ಆ ಯಾವ ಬುಡ್ಡೆಗಳನ್ನು ಊದಿದ್ನೋ ಆ ವಿಭು, ಆ ಪರಮಾತ್ಮ ಆ ಬುಡ್ಡೆಗಳನ್ನೆಲ್ಲ ಏನು ಮಾಡ್ತಾನೆ? ವಾಪಸ್ಸು. ಇದನ್ನ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದರೆ, ಏತದ್ಯೋನಿನಿ ಭೂತಾನಿ ಸರ್ವಾನಿತ್ಯುಪಧಾರಯ ಅಹಂ ಕೃತ್ಸಂಸ್ಯ ಜಗತಾಃ ಪ್ರಭವಾಃ ಪ್ರಳಯಾಂತಥಾ. ಅಂದರೆ ಸರ್ವವೂ ಸೃಷ್ಟಿಯ ಆದಿಯಲ್ಲಿ ನನ್ನಿಂದ ಹೊರಟಿದೆ, ಸೃಷ್ಟಿಯ ಅಂತ್ಯಕ್ಕೆ ಸರ್ವವೂ ನನ್ನನ್ನು ಬಂದು ಮತ್ತೆ ಸೇರುತ್ತದೆ. ಪ್ರಳಯಾಂತಥ, ಪ್ರಳಯದ ಸಂದರ್ಭದಲ್ಲಿ ಎಲ್ಲವೂ ಮತ್ತೆ ನನ್ನನ್ನು ಹಿಂತಿರುಗಿ ಬಂದು ಸೇರಿಬಿಡುತ್ತೆ. ನೋಡಿ, ಈಗ ಕಗ್ಗ ತಗೊಂಡ್ರೂ ಇದೇ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ತಗೊಂಡ್ರೂ ಇದೇ ಹೇಳುತ್ತೆ, ವಿಜ್ಞಾನ ತಗೊಂಡ್ರೂ ಅದೇ ಹೇಳುತ್ತೆ. ಅಂದರೆ ಇದರಲ್ಲಿ ಸತ್ಯ ಇರಲೇಬೇಕು ತಾನೆ? ಖಂಡಿತ ಸತ್ಯ ಅಡಗಿರಬೇಕು ತಾನೆ? ಈಗ ಸಮಸ್ಯೆ ಏನಂದರೆ, ನಮಗೆ ಈ ಕಡೆ ನಮಗೆ ವಿಜ್ಞಾನವೂ ಬರಲ್ಲ, ಆ ಕಡೆ ಆಧ್ಯಾತ್ಮವೂ ತಿಳಿದಿಲ್ಲ, ಇನ್ನೊಂದು ಕಡೆ ವೇದಾಂತವೂ ಗೊತ್ತಿಲ್ಲ, ಮತ್ತೊಂದು ಕಡೆ ಸಾಮಾನ್ಯ ಜ್ಞಾನವೂ ಇಲ್ಲ, ಒಂದು ಕಡೆ ಕುಳಿತುಕೊಂಡು ಚಿಂತನೆಯನ್ನು ನಡೆಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ, ಗ್ರಂಥಗಳು ಕೊಟ್ಟರು ಕೈನಲ್ಲಿ ಇಟ್ಕೊಂಡು ಓದಲ್ಲ. ಆವಾಗ ಜ್ಞಾನ ಎಲ್ಲಿಂದ ಬರಬೇಕು? ಜ್ಞಾನ ಬೆಳೆಯದೆ ಪರಿಪಕ್ವತೆ, ಪೂರ್ಣತೆ ಎಲ್ಲಿಂದ ಬರಬೇಕು? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ
ವಿಂಧತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನವೇ ಅತ್ಯಂತ ಉನ್ನತವಾದಂತಹ ಒಂದು ಸಿದ್ಧಿಯಪ್ಪ. ಜ್ಞಾನವಿಲ್ಲದೆ ನೀನು ಏನನ್ನು ಪಡಿಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಅ ಅಲ್ಟಿಮೇಟ್ ಫ್ರಾಂಟಿಯರ್. ನಿನ್ನನ್ನು ನೀನು ಗೆಲ್ಲಬೇಕಂದ್ರೆ ನೀನು ಜ್ಞಾನವನ್ನು ಪಡಿಬೇಕು, ಜ್ಞಾನವನ್ನು ಹೊಂದಬೇಕು, ಜ್ಞಾನವನ್ನು ಸಂಗ್ರಹಿಸಬೇಕು. ನೋಡಿ, ಈಗ ಈ ಕಗ್ಗ ನಿಮಗೆ ಆಳವಾಗಿ ಅರ್ಥ ಆಗಬೇಕಂದ್ರೆ ನಿಮಗೆ ಥಿಯಾಸಫಿ ಒಂದು ಕಡೆ ಗೊತ್ತಿರಬೇಕು, ವೇದಾಂತ ಒಂದು ಕಡೆ ಗೊತ್ತಿರಬೇಕು, ವಿಜ್ಞಾನದ ಆಳದ ಪರಿಚಯ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು, ಚಿಂತನಾ ಶಕ್ತಿ ಇರಬೇಕು, ತತ್ವಶಾಸ್ತ್ರ ಸ್ವಲ್ಪ ತಿಳಿದಿರಬೇಕು. ಆಗೇನಾಗತ್ತೆ ಅಂದರೆ ಈ ಕಗ್ಗದ ಅರ್ಥ ಆಳವಾಗಿ ಹೋಗ್ಬಿಡುತ್ತೆ. ನೀವು ಯಾವುದೋ ಹಂತಕ್ಕೆ ಹೋಗಿ ಇದನ್ನು ಅರ್ಥ ಮಾಡ್ಕೋತೀರಿ. ಆರ್ ಯು ಫಾಲೋಯಿಂಗ್ ಮೀ? ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆಗ್ತಿದೆಯಾ ಇಲ್ವಾ? ಜಗತ್ತೆಲ್ಲ ಏನರಿಂದ ಮಾಡಲ್ಪಟ್ಟಿರೋದು? ಗಾಳಿಯ. ಯಾರ ಗಾಳಿಯ ಗುಳ್ಳೆಗಳನ್ನು ಊದ್ದವನು? ವಿಷ್ಣು ಪರಮಾತ್ಮ. ವಿಷ್ಣು ಸೆಕೆಂಡ್ ಲೋಗಾಸ್. ಎಲ್ಲಿ ಊದ್ದ ಅದನ್ನ? ಯಾವುದ್ರಲ್ಲಿ ಊದ್ದ? ಕೊಯ್ಲಾನ್. ಕೊಯ್ಲಾನ್ ಅಂದ್ರೆ ಏನು? ಸೃಷ್ಟಿಯ ಆದಿಯಲ್ಲಿದ್ದಂಥ ಒಂದು ಬಯಲು. ಅದು ಊದಿದ್ದೇ ಪದಾರ್ಥ ಪ್ರಪಂಚ ಸೃಷ್ಟಿಯಾಗೋಯ್ತು. ಆ ಪದಾರ್ಥಗಳಿಂದ ಎಲ್ಲ ಸೃಷ್ಟಿ ಮುಂದುವರೆದು ಬಿಡ್ತು. ಸೃಷ್ಟಿಯ ಅಂತ್ಯದಲ್ಲಿ ಈ ಗಾಳಿ ಬುಡ್ಡೆಗಳೆಲ್ಲ ಏನಾಗ್ತವೆ? ಮತ್ತೆ ಹಿಂತಿರುಗಿ ಹೋಗಿ ಯಾರನ್ನ ಸೇರುತ್ತೆ? ವಿಷ್ಣು ಪರಮಾತ್ಮನನ್ನೇ. ಅದನ್ನು ಫೋಹತ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಸಹ ಕಗ್ಗಕ್ಕೂ ನಮ್ಮ ಗೀತೆಗೂ ಅಲ್ಲ, ಕಗ್ಗಕ್ಕೂ ಮತ್ತೆ ನಮ್ಮ ಥಿಯಾಸಫಿಗೂ ಸಾಮ್ಯವಿದೆ. ಕಗ್ಗದಲ್ಲಿ ಹೇಗೆ ಥಿಯಾಸಫಿ ಅಡಕವಾಗಿದೆ. ಅವರಿಗೆ ಡಿ ವಿ ಗುಂಡಪ್ಪನವರಿಗೆ ಥಿಯಾಸಫಿ ಸಾಹಿತ್ಯವನ್ನು ಅವರು ನಮ್ಮ ಹಾಗೆ ಔಪಚಾರಿಕವಾಗಿ ಗ್ರಂಥಗಳನ್ನು ಓದದೇ ಇರಬಹುದು, ಆದರೆ ಸತ್ಯ ಸತ್ಯವೇ. ಸತ್ಯ ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಹುಡುಕದಂಗೆಲ್ಲ ಕಗ್ಗದಲ್ಲಿ ಥಿಯಾಸಫಿ ಸಿಕ್ಕತ್ತೆ. ನಾನು 2 ಕಗ್ಗಗಳನ್ನು ಸಾವಕಾಶವಾಗಿ ವಿಸ್ತಾರವಾಗಿ ತಗೊಂಡು ಹೇಳಿದ್ದೀನಿ. ಮೊದಲನೇ ಕಗ್ಗ ನಮ್ಮನ್ನೇನಂತ ಪರಿಗಣಿಸುತ್ತೆ? ನಾನೊಬ್ಬ ಯಾತ್ರಿಕ. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಯಾವ ಪ್ರತಿಪಾದನೆ ಅದನ್ನು ಹೇಳುತ್ತೆ? 3ನೇ ಪ್ರತಿಪಾದನೆ ಅದನ್ನೇ ಹೇಳುತ್ತೆ. 2ನೇ ಕಗ್ಗ ನಾನು ತಗೊಂಡಿದ್ದು ಯಾವುದು? ವಿಭು ಒಬ್ಬ ಗಾಳಿ ಬುಡ್ಡೆಗಳನ್ನು ಊದುವನು. ಇದನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಏನಂತ ಹೇಳ್ತಾರೆ? ಸೆಕೆಂಡ್ ಲೋಗಾಸ್ ವಿಲ್ ಬ್ಲೋ ದ ಬಬಲ್ಸ್ ಇನ್ ಟು ಕೊಯ್ಲಾನ್. ಕೊಯ್ಲಾನ್ನಲ್ಲಿ ಸೆಕೆಂಡ್ ಲೋಗಾಸ್ನ ಕ್ರಿಯೇಟಿವ್ ಫೋರ್ಸ್ ಎಂಟರ್ ಆಗಿ ಬಬಲ್ಗಳಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ನಾನು ಒಂದು 6-7 ಕಗ್ಗಗಳು ಇಟ್ಕೊಂಡು ಬಂದಿದ್ದೆ. ಆದರೆ ನಿಮ್ಮ ಹಂತಕ್ಕೆ ತಲುಪಬೇಕಂದ್ರೆ ನಾನು ವಿಸ್ತಾರವಾಗಿ ಅದನ್ನು ಹೇಳಬೇಕು. ಜಸ್ಟ್ ಸೂಪರ್ಫಿಷಿಯಲಿ ಹೇಳ್ಕೊಂಡು ಹೋದರೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಬಹಳ ವಿವರಣಾತ್ಮಕವಾಗಿ ತಿಳಿಸಿದ್ದೇನೆ. 2 ಕಗ್ಗಗಳಲ್ಲಿ ಅಡಕವಾಗಿ ಗುಪ್ತವಾಗಿ ಇಟ್ಟಿರುವಂಥ ಥಿಯಾಸಫಿಯ ಆ ಸತ್ಯಗಳನ್ನು ನಿಮ್ಮ ಮುಂದೆ ನಾನು ವಿಸ್ತರಿಸಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇಲ್ಲಿಗೆ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಇಲ್ಲಿಗೆ ಇಂದಿನ ವ್ಯಾಸಂಗಗೋಷ್ಠಿಯ ಒಂದು ಕೊನೆಯ ಹಂತ, ಸಮಾರೋಪ. ಒಂದು ಜಸ್ಟ್ 5 minutes or 3 minutes ಐ ವಿಲ್ ಟೇಕ್. ಈಗ ಪ್ರಾಸ್ತಾವ 1:30 ಆಯಿತು. 2 ಗಂಟೆ ತನಕ ಕೊಟ್ಟಿಲ್ಲ, 1:30 ತನಕ. ಒಂದು 5 ನಿಮಿಷ ಸಮಾರೋಪ. ಓಕೆ. ಈಗ ಪ್ರಾಸ್ತಾವಿಕ, ಮೊದಲನೇ ಉಪನ್ಯಾಸ, 2ನೇ ಉಪನ್ಯಾಸ, ಇಷ್ಟನ್ನು ನೀವು ಆಲಿಸಿದಿರಿ.